ಚಿತ್ರತಂಡ ಸೂಪರ್ ಚಿತ್ರತಂಡಕ್ಕಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಹಿರಿಯ ಕಲಾವಿದರಿಗೂ ಧನ್ಯವಾದಗಳು, ಹಾಗೂ ಸ್ನೇಹಿತರಿಗೂ ಧನ್ಯವಾದಗಳು. ಸೂಪರ್ ಹಿಟ್ ಚಲನಚಿತ್ರ ಇದು ಹುಟ್ಟಿದ್ದೇ ಒಂದು ರೋಚಕ ಕತೆ. ನಮ್ಮ ಡೈರೆಕ್ಟರ್ಗೆ ನಾವು ಮಾಡೋ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅಂತ ಹೇಳಿದ್ದೆ. ಅವರು ಸಿನಿಮಾ ರಿಲೀಸ್ ಆದ್ಮೇಲೆ ಸೂಪರ್ ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು. ಮುಂಚೆನೇ ಸೂಪರ್ ಹಿಟ್ ಅನ್ನೋ ಒಂದು ಟೈಟಲ್ ಮೂಲಕ ಎಲ್ಲರಿಗೂ ಆಕರ್ಷಣೆ ತಂದಿದ್ದಾರೆ. ನನ್ನ ಈ ಮೊದಲನೇ ಪ್ರಯತ್ನ ಸೂಪರ್ ಹಿಟ್ ಅನ್ನೋದು ಒಂದು ಚಿತ್ರ. ಇದಕ್ಕೆ ಮುಂಚೆ ನಾವು ಯಾವ ಸಿನಿಮಾ ಮಾಡಿಲ್ಲ, ನಮಗೆ ಸಿನಿಮಾ ಬ್ಯಾಕ್ಗ್ರೌಂಡು ಇಲ್ಲ, ಮೊದಲನೇ ಪ್ರಯತ್ನ ಇದು. ಇಷ್ಟೇನಾ? ಒಂದು ವಾಕ್ಯದಲ್ಲಿ ಉತ್ತರಿಸಿ. ಏನಾದ್ರು ಪ್ರಶ್ನೆಗಳಿದೆಯಾ ಸರ್ ಮಾಧ್ಯಮದವ್ರದ್ದು? ಅಲ್ಲ, ಗಿಲ್ಲಿಗೆ ಏನ್ ಪೇಮೆಂಟ್ ಕೊಟ್ರಿ? ಈ ಪ್ರಶ್ನೆ ಓಕೆನಾ? ಓಕೆ ಸರ್, ಏನಾದ್ರು ಪ್ರಶ್ನೆ ಇದೆಯಾ? ಉಮೇಶ್ ಜಿ ಸರ್, ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗಲಿ ನಮಗೆ. ಸೊ ಮೊದಲ ಪ್ರಯತ್ನ ಅಂತ ಹೇಳಿದ್ರಿ, ಮೊದಲ ಪ್ರಯತ್ನಕ್ಕೆ ಯಶಸ್ಸು ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಪಾತ್ರದ ಬಗ್ಗೆ ಹೇಳಿ. ನಾನು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ನಾನು ಇದ್ರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಎಲ್ಲದನ್ನೂ ಈಗಲೇ ಹೇಳಿದ್ರೆ ಕ್ಯೂರಿಯಾಸಿಟಿ ಹೊರಟೋಗ್ಬಿಡುತ್ತೆ. ಒಳ್ಳೆ ಪಾತ್ರ, ಸಮಾಜದಲ್ಲಿ ಒಂದು ಕಳಕಳಿಯಿಂದ ಜನರನ್ನ ಒಂದು ಪರಿವರ್ತನೆ ಮಾಡುವಂತಹ ಒಂದು ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬರುವಂತೆ ಮಾಡಿ, ಪತ್ರಿಕೋದ್ಯಮದವರಲ್ಲಿ ಕೇಳ್ಕೊಳ್ತೀನಿ, ಎಲ್ಲರನ್ನೂ ಒಂದು ಸಿನಿಮಾ ಥಿಯೇಟರ್ ಹತ್ರ ಸೆಳೆಯುವ ಒಂದು ಪ್ರಯತ್ನ ಮಾಡಿ ಅಂತ. ಖಂಡಿತ ಇದಕ್ಕೆ ಯಶಸ್ಸು ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಖಂಡಿತ ಸೂಪರ್ ಹಿಟ್ ಆಗೇ ಆಗುತ್ತೆ ಫಿಲಂ. ವಿಜಯಾನಂದ್ ಅವರಿಗೆ ಮತ್ತೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಮಂಗಳ ಮೇಡಮ್, ಆಲ್ ದಿ ವೆರಿ ಬೆಸ್ಟ್ ಟು ಯು. ಅಜಯ್ ಸರ್, ಎಲ್ಲರಿಗೂ ನಮಸ್ಕಾರ. ಸೂಪರ್ ಹಿಟ್ ಎನ್ನುವ ಹಾಗೆ ಇದು ಸೂಪರ್ ಹಿಟ್ಟನೇ. ಯಾಕೆಂದರೆ ಇದಕ್ಕೆ ಈಗ ಫೋರ್ಸ್ ಬಂದಿರೋದು ನಮ್ಮ ಗಿಲ್ಲಿ ನಟ ಅವರು ಬಂದಿದ್ದಾರೆ. ಒಂದು ಅತ್ಯಂತ ವೇಗ ಬಂದಿದೆ. ನಮ್ಮ ಗೌರವ್ ಶೆಟ್ಟಿಯವರು ಒಳ್ಳೆಯ ಒಂದು ಮಾತುಗಾರ. ಎಲ್ಲರೂ ನಮ್ಮ ಶ್ವೇತಾ ಮೇಡಮ್ ಇರ್ಬೋದು, ಎಲ್ಲರೂ ಕೂಡಿ ಚೆನ್ನಾಗಿ ಒಂದು ಪಾತ್ರ ಮಾಡಿರ್ತಕ್ಕಂಥ ಒಂದು ಕಾಮಿಡಿ ಚಿತ್ರ. ಯಾಕೆಂದರೆ ಈಗಿನ ಜಂಜಾಟದಲ್ಲಿ ನಗು ಅನ್ನೋದು ಮರಿತಾ ಇದ್ದೀವಿ. ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ 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 ಹಾಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸಾಧ್ಯ ಆದಷ್ಟು ಎಷ್ಟು ನಗ್ತೀವಿ ಅಷ್ಟು ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ಹೊರಗೆ ಹೋಗ್ತದೆ. ಎಷ್ಟು ನಗ್ತೀವಿ ಅಷ್ಟು ನಮ್ಮದು ಹಾರ್ಟ್ ಅಟ್ಯಾಕ್ ಎಲ್ಲ ಕಡಿಮೆ ಆಗ್ತಾವೆ. ಅದಕ್ಕೆ ದಯವಿಟ್ಟು ಇವತ್ತು ಬಂದಿದ್ದೀರಿ. ನನಗೊಂದು 5 ನಿಮಿಷ ಇಲ್ಲಿ ಮಾತಾಡಲಿಕ್ಕೆ, ನಗಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್. ನಮ್ಮ ಗುರುಗಳಾದ ಗಂಗಾವತಿ ಪ್ರಾಣೇಶ್ ಅವರು ನಾವು ಸುಮಾರು ಒಂದು 600 ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ದೇವರ ಆಶೀರ್ವಾದ ಒಂದು 7 ದೇಶಕ್ಕೆ ಹೋಗಿ ಬಂದೆ. ನಿಮ್ಮೆಲ್ಲರ ಚಪ್ಪಾಳೆ ಎಲ್ಲ ಆಶೀರ್ವಾದದಿಂದ. ಅದಕ್ಕೆ ಜೋರಾಗಿ ಚಪ್ಪಾಳೆ ಕೊಡ್ರಿ. ಲೆಟ್ಟ ಮುಂದಟ್ಟೆ ಚಪ್ಪಾಳೆ ಬಂತು, ಜೋರಾಗಿ ಚಪ್ಪಾಳೆ ಕೊಡ್ರಿ ಸರ್. ಹಾಸ್ಪಿಟಲಿಗೆ ಎಷ್ಟು ಮಂದಿ ಹೋಗಿಲ್ಲ ಕೈ ಮೇಲೆ ಮಾಡಿ? ಹಾಸ್ಪಿಟಲಿಗೆ ಎಷ್ಟು ಜನ ಯಾರು ಹೋಗಿಲ್ಲ? ಒಂದು ಸಲ ಆದ್ರೂ ಹಾಸ್ಪಿಟಲ್ ಹೋಗ್ಲೇಬೇಕಾ? ಹೋಗಿಲ್ವಾ ಸರ್? ಮದುವೆ ಆಗಿದೆಯಾ ಸರ್? ಹುಟ್ಟಿದ್ದೇಲಿ ಸರ್? ಇವಾಗ ಕೈ ಇಳಿಸಿದ್ರು. ನೀವು ಹೋಗಿಲ್ಲ? ಒಳ್ಳೆ ಗುಡ್. ಒಂದು ಜೋರ ಚಪ್ಪಾಳೆ. ಒಳ್ಳೆ ಹೆಲ್ತ್ ಕಾಪಾಡಿಕೊಂಡಿದ್ದಾರೆ. ಯಾಕೆಂದ್ರೆ ಬಹಳ ಎಲ್ಲರೂ ಹಾಸ್ಪಿಟಲ್ಗೆ ಹೋಗಿವಿ. ಅದಕ್ಕೆ ಇನ್ನು ಮುಂದೆ ಈ ವೇದಿಕೆ ಮೂಲಕ ಒಂದು ಹೇಳ್ತೀನಿ, ಇನ್ನು ಮುಂದೆ ಹಾಸ್ಪಿಟಲ್ಗೆ ಹೋಗಬಾರ್ದು ಅಂದರೆ ಒಂದು ತಂತ್ರ ಬಳಸಿ. ಬೆಳಿಗ್ಗೆ ಎದ್ದ ತಕ್ಷಣ 150ರಿಂದ 200 ಚಪ್ಪಾಳೆ ಹೊಡೆದ್ರೆ ನೀವು ಜೀವನದಾಗ ಹಾಸ್ಪಿಟಲ್ಗೆ ಹೋಗಲ್ಲ. ಇದಕ್ಕೆ ಬೆಸ್ಟ್ ನಿದರ್ಶನ ಅಂದರೆ ಮಂಗಳಮುಖಿಯರು. ನೋಡಿ, ಮಂಗಳಮುಖಿಯರು ದಿನಕ್ಕೆ 1000 ಚಪ್ಪಾಳೆ ಹೊಡಿತಾರೆ. ಎಲ್ಲರೂ ಮೆಡಿಕಲ್ ಶಾಪು, ಹಾಸ್ಪಿಟಲ್ ಅಡ್ಮಿಟ್ ಅದು ನೋಡಿದಿರಾ? ಅದಕ್ಕೆ ಈ ಕಾರಣದಿಂದ ಇವತ್ತು ಅವಕಾಶ ಇದೆ, ಜೋರಾಗಿ ಚಪ್ಪಾಳೆ ಇನ್ನಾದ್ರೂ ಹೊಡ್ರಿ. ಚಪ್ಪಾಳೆ ಹೊಡೆಯೋದ್ರಿಂದ ಡೆಂಗಿ ಜ್ವರ, ಚಿಕನ್ ಗುನ್ಯಾ ಬರಂಗಿಲ್ಲ. ಯಾಕೆಂದ್ರೆ ಕೈಯಾಗ ಸಿಕ್ಕಿ ಸೆಟಲ್ ಹೋಗ್ತಾವ. ಅದಕ್ಕೆ ಜೋರಾಗಿ ಚಪ್ಪಾಳೆ ಹೊಡ್ಕೋತಿರ್ಬೇಕು ಅಲ್ವಾ? ನೋಡಿ, ಇದು ಬೇಗ ಮುಗಿಸಿರಂತ ಚಪ್ಪಾಳೆನೋ ನೋಡಿ. ಇತ್ತಿತ್ತಲಾಗಿ ಹೆಣ್ಮಕ್ಳು ಬಹಳ ಖುಷಿದ್ದಾರೆ. ಯಾಕೆಂದರೆ ಬಸ್ ಫ್ರೀ ಇದೆ ಅಲ್ವಾ? ಬಸ್ ಫ್ರೀ ಅಂದ್ರೆ ಈಗ ನಾನು ಸಂಕೇಶ್ವರದಲ್ಲಿ ನಾನು ಯೋಗ ಟೀಚರ್ ಕೂಡ. ಯೋಗನೂ ಬೆಳಿಗ್ಗೆ 5ರಿಂದ 7 ಗಂಟೆ ಯೋಗ ಮಾಡ್ತೀವಿ. ಏನು ಬಸ್ ಫ್ರೀ ಮಾಡಿದ ತಕ್ಷಣ ನಮ್ಮ ಯೋಗ ಒಬ್ಬರು ಹೆಣ್ಮಗಳು ಏನು ದೇವಸ್ಥಾನಕ್ಕಂತ ಹೋಗಿದ್ದಾರೆ, ಇನ್ನೂ ವಾಪಸ್ ಬಂದಿಲ್ಲ. ಯಾಕೆ ಫ್ರೀ? ಅಂಥದ್ರಲ್ಲಿ ಕಂಡಕ್ಟರ್ ಪರಿಸ್ಥಿತಿ ನೋಡಬೇಕು. ಕಂಡಕ್ಟರ್ ನೋಡಿ, ಯಾವತ್ತು ಬಸ್ ಫುಲ್ ರಶ್ ಆಗಿಂದ ಇಳಿದು ಬಂದಾದ್ರೆ ಕಂಡಕ್ಟರ್ ಹೇಗಿದೆ ಫೀಲಿಂಗು ಕೇಳಿದ ತಕ್ಷಣ, ಅಪ್ಪ ಈಗ ಫ್ರಿಜ್ದಿಂದ ಹೊರಗೆ ಬಂದಂಗೆ ಆಯಿತು ಅಂತ. ನಾನು ಮನೆಗೆ ಬಂದ ತಕ್ಷಣ ಹೆಂಡತಿ ಟೀ ತೊಗೊಂಬರ್ತಾಳೆ, ಟೀ ಮಾಡ್ಲಿಕ್ಕೆ ಕೇಳ್ತಾಳೆ. ಅಲ್ಲೇ ಮುಂದೆ ಹೋಗು, ಮತ್ತೊಂದು ಸೀಟ್ ಇದೆ, ಅಲ್ಲೇ ಮುಂದೆ ಕೊಡ್ತಾರೆ, ಸೀಟ್ ಹೋಗು ಅಂತ. ನಾವು ಯಾಕಂದ್ರೆ ಅದೇ ಗುಂಗದಲ್ಲಿ ಇರ್ತಾನೆ.
ರೀ ನಿಮ್ಗೆ ಹೇಳ್ತೀರಿ, ನಾನು ನೀವು ಹೇಳ್ತೀರಿ ಟೀ ಬೇಕಾ ಕೇಳ್ತಾ ಇದ್ದೀನಿ, ಆಧಾರ್ ಕಾರ್ಡ್ ತೋರಿಸು. ಯಾಕೆ ಒಂದು ಅದೇ ಚಿಂತೆ. ಅದಕ್ಕೆ ನಮ್ಮ ಊರಲ್ಲಿ ಹಿಂಗೆ ಒಂದು ಈ ಫ್ರೀ ಮಾಡೋದ್ರಿಂದ ಯಾವ ಪರಿಸ್ಥಿತಿ ಆಗಿದೆ ಅಂದರೆ, ರಾಜ್ಯ ಸರ್ಕಾರದವರು 5 ಮಕ್ಕಳಿಗೆ 1 ಕಾರ್ 1 ಮನೆ ಅಂತ ಘೋಷಣೆ ಮಾಡಿದ್ರು. ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವರಿಗೆ 1 ಕಾರ್ 1 ಮನೆ, 2 ಗಂಡ ಹೆಂಡತಿ ತಿಂತಿದ್ರು. ಹೇಳ್ತಿದ್ರು ಅಲ್ರಿ, ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವ್ರಿಗೆ ಕಾರ್ ಕೊಡೋದಾರೆ, ಮನೆ ಕೊಡೋದಾರೆ, ನಮಗಿರೋದು 3 ಮಕ್ಕಳು, ಹೆಂಗೆ ಮಾಡೋದು ಅಂತ ಕೇಳಿ. ಅದಕ್ಕೆ ಅವ್ರು ಹೇಳ ಚಿಂತೆ ಮಾಡಕ್ಕೆ ಹೋಗೋಣ, ನೀ ಬೈಯಂಗಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ, ಇಲ್ಲ ತಗೋರಿ ಹೇಳಿ, ನೋಡು ಬೈಯೋದಿಲ್ಲ, ನನ್ನ ಜೊತೆ ಜಗಳಾಡೋದಿಲ್ಲ, ನನ್ನ ಜೊತೆ ಮಾತು ಬಿಡೋದಿಲ್ಲ, ಹಂಗೆ ಹೇಳ್ತೀನಿ ಅಂತ. ಇಲ್ಲ ತಗೋರಿ ನಿಮ್ಮ ಜೊತೆ ಜಗಳಾಡಲ್ಲಿ ಹೇಳ್ರಿ ಅಂದರು. ಅವಾಗ ಗಂಡಂದ ಅವ್ ಬಾಜುಕಿನ 2 ಮಕ್ಕಳು ನನಗೆ ಹುಟ್ಟಿದವ್ ಕರ್ಕೊಂಬರಲ್ಲ ಅಂದ. ಹೇಳ್ತಿ ಬಿ ಪಿ ಏರ್ತಿ ನಿಮ್ಮನ್ನ ಆಮೇಲೆ ವಿಚಾರ ಮಾಡ್ಕೋತೀನಿ, ಮೊದಲು ನಮಗೆ ಕಾರು ಮನೆ ಬೇಕು, ಆ 2 ಮಕ್ಕಳು ಕರ್ಕೊಂಡ್ಬರೋದು. ಇವ್ ಫುಲ್ ಖುಷಿಯಿಂದ ಓಡ್ತು 2 ಮಕ್ಕಳು ಕರ್ಕೊಂಡು ಬಂದ. ಅಷ್ಟೊತ್ತಿ 3 ಮಕ್ಕಳು ಕಾಣಲಿಲ್ಲ. ನಮ್ಮ ಎಲ್ಲಿ ಹೋದ 3 ಮಕ್ಕಳ ನಾವು ಆಯ್ಕೆ ಅಂದಲ್ಲ, ಅವ್ರಪ್ಪ ಬಂದು ಕರ್ಕೊಂಡು ಹೋದ. ಅವ್ರು ಏನು ಕಲಿಸಿದಾರೆ ಈಗ, ಸಾಧುಜಿ ಬರ್ತಾ ಇದ್ದಾರೆ. ಆಮೇಲೆ ನಮ್ಮೂರ ಒಂದು ಅದ್ಭುತವಾದ ಫಂಕ್ಷನ್, ಅದ್ಭುತವಾದ ಸನ್ನಿವೇಶ ಏನು, ಮುಂದೆ ನೋಡಿದ್ರೆ ಕರಿ ನಾಯಿ 4-5 ಮಾಲಿ ಹಾಕಿದ್ದಾರೆ, ಗುಲಾಲ್ ಹೆಚ್ಚಿದ್ದಾರೆ. ಹಿಂದೆ ನೋಡಿದ್ರೆ ಡೆಡ್ ಬಾಡಿ, ಅದ್ರ ಡೆಡ್ ಬಾಡಿ ಹಿಂದೆ ನೋಡೋ ಡಂಕನಕ ಡಾನ್ಸ್ ಮಾಡ್ತಾ ಇದ್ದಾನೆ. ಅವನ ಹಿಂದೆ ನೋಡಿದ್ರೆ ಸುಮಾರು 200 ಜನ ಗಂಡಸರು ಬಂದಿದ್ದಾರೆ ಮನ್ಕೊಡಲ್ಲಿ. ಏನು ವಿಚಿತ್ರ ಅಂತ ಒಬ್ಬ ಬಂದ, ಇವ್ ಡಾನ್ಸ್ ಮಾಡೋನು ನಿಲ್ಲಿಸ್ದ. ಯಾರು ಸತ್ತಾರ, ಯಾಕೆ ಹಿಂಗೆ ಡಾನ್ಸ್ ಮಾಡ್ತಾ ಇದೀಯ? ಇವನಂದ, ನನ್ನ ಹೆಂಡತಿ ಸತ್ತಳ ಅಂದವ. ಹೆಂಡತಿ ಸತ್ತರೆ ಹಿಂಗೆ ಡಾನ್ಸ್ ಮಾಡ್ತಾರೋ, ಆಕೆ ಜೀವನದಾಗ ಭಾಳ ಕಡಿದ, ನನಗೆ ಭಾಳ ತೊಂದರೆ ಕೊಟ್ಟ. ಅಲ್ಲ ಮತ್ತೆ ಈ ಮುಂದಿನ ನಾಯಿ ಕರಿ ನಾಯಿ ಏನು, ಆ ನಾಯಿ ಕಡೆ ಸತ್ತಾಳ. ಆ ನಾಯಿ ಕಡೆ ಸತ್ತದಕ್ಕೆ ನಾಯಿಗೆ ಮೆರವಣಿಗೆ ಮಾಡೋದ ನಂದು. ಮತ್ತೆ ಡಂಕ ಮುಂದೆ ಹೋದ. ಇವ್ ಮತ್ತೆ ಹಿಂದೆ ಮತ್ತೆ ವಾಪಸ್ ಬಂದಿವ. ಕುರಿಯೋದು ನಿಲ್ಸಂತ. ಯಾಕಂದ್ರೆ ಈ ನಾಯಿ ನನಗೊಂದಿಸ್ಕೊಡು ಅಂದ. ಅಂದ್ರೆ ಅವನು ಹೆಂದಿ ಬೇಕಾಯ್ತು, ಈ ನಾಯಿ ನನಗೊಂದಿಸ್ಕೊಡು ಅಂದ. ಅದಕ್ಕೆ ಅವ್ನು ಶಿಟ್ಟು ಬಂತು, ಏನೋ ಮಗನ ಈ ನಾಯಿ ಬೇಕು, ಇಲ್ಲೇನು 200 ಜನ ಗಂಡಸರು ಬಂದಾರೆ, ಇವ್ರು ಮಣ್ಣು ಕೊಡಕ್ಕೆ ಬಂದಾರ ತಿಳ್ದೇನಿ. ನಾಯಿಗೆ ನಂಬರ್ ಹಚ್ಚಿದಾರ ಅವರು. ಹೋಗ ಮಗನ ಹಿಂದೆ ನಂಬರ್ ಹಚ್ಚೋ ಅಂದ್ರೆ, ನಾವು ಜೀವನದಲ್ಲಿ ನಗಬೇಕಾದ್ರೆ ಇಂಥದ ವಸ್ತು ಬೇಕಂತ ಇಲ್ಲ, ಯಾವ್ಯಾವ ಸನ್ನಿವೇಶಗಳು ತಗೊಂಡು ನಾವು ನಗಲಿಕ್ಕೆ ಒಂದು ಇಚ್ಛಾ ಪಡಬೇಕು. ಯಾಕೆಂದ್ರೆ ಗೆದ್ದವ ನಕ್ಕವ, ಅದಕ್ಕೆ ಗೆದ್ದವ ನಕ್ಕವ, ಅದಕ್ಕೆ ನಗುವುದೊಂದಿಗೆ ಈ ಸಿನಿಮಾ ಗೆಲ್ಲಬೇಕು, ಸೂಪರ್ ಹಿಟ್ ಫಿಲ್ಮ್. ಎಲ್ಲರೂ ತಮ್ಮ ಆಶೀರ್ವಾದ ಆಗಬೇಕು. ನಮ್ಮ ಮಾಧ್ಯಮ ಮಿತ್ರಗಳು ಇದಕ್ಕೆ ಬಹಳ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಎಷ್ಟು ತಾವು ವಿನಂತಿಯಿಂದ ನಮಗೆ ಸಹಕಾರ ಕೊಡ್ತೀರಿ, ಅಷ್ಟು ಒಂದು ಅನೇಕ ನಮ್ಮ ತಂತ್ರಜ್ಞಾನ ಇರ್ಬೋದು, ಕಲಾವಿದರು ಇರ್ಬೋದು, ನಮ್ಮ ಇಂಡಸ್ಟ್ರಿ ಇರ್ಬೋದು, ತಮ್ಮ ಕೈಯಲ್ಲಿದೆ, ತಾವೆಲ್ಲ ಬೆಳೆಸಬೇಕಂತ ನಾನು ಮಾತು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಜಯ್ ಸಾರಾಪುರೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಹಿಟ್ ಸಿನಿಮಾದ ಛಾಯಾಗ್ರಾಹಕರು ಆಡಿ ನಾಗಾರ್ಜುನ್ ಸರ್, ದಯವಿಟ್ಟು. ಯೂಟ್ಯೂಬರ್ಸ್ ಮತ್ತು ನಮ್ಮ ಟಿ ವಿ ಮಾಧ್ಯಮ ಎಲ್ಲ ಮಿತ್ರರಿಗೂ ನಮಸ್ಕಾರ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಸ್ಪೆಷಲಿ ನಮ್ಮ DOP ಡಿಪಾರ್ಟ್ಮೆಂಟಿಂದ ನಮ್ಮ MRC ಸರ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇಂಥ ಒಂದು ಅಂದರೆ ಒಳ್ಳೆ ಕಾಮಿಡಿ ಸಿನಿಮಾನ ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ಅತ್ಯುತ್ತಮ ಕಾಮಿಡಿ ಕಲಾವಿದರು ದಂಡೆ ನಮ್ಮ ಸಿನಿಮಾದಲ್ಲಿದೆ. ಮೊದಲನೇದಾಗಿ ಸಾಧು ಸಾರು ಅವ್ರ ಜೊತೆಯಲ್ಲಿ ತುಂಬ ಜನ ನಮ್ಮಲ್ಲಿ ನಟನೆ ಮಾಡಿದ್ದಾರೆ, ಎಲ್ಲರೂ ವಂಡರ್ಫುಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಮೊದಲನೇದಾಗಿ ಗಿಲ್ಲಿ ಸಾರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಗೌರವ್ ಸರ್ ಜೊತೆಲಿ, ಮತ್ತು ಶ್ವೇತಾ ಅವರು 3 ಜನ ಕಾಂಬಿನೇಷನ್ ತುಂಬ ಕಾಮಿಡಿಯಾಗಿರುತ್ತೆ. ಆಮೇಲೆ ಶೂಟಿಂಗ್ ಸಂದರ್ಭದಲ್ಲಿ ಸಹ ನಾವು ಶೂಟ್ ಮಾಡ್ಬೇಕಾದ್ರೆ ನಾವೇ ನಗ್ತಾ ಇರಬೇಕು, ಆ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಬೇರೆ ಸಂದರ್ಭದಲ್ಲಿ ನಾರ್ಮಲಾಗಿ ಕೂತಿರ್ತಾರೆ, ಶೂಟಿಂಗ್ ಸಂದರ್ಭದಲ್ಲಿ ವಂಡರ್ಫುಲ್ ಆ್ಯಕ್ಟಿಂಗ್ ಮಾಡ್ತಾರೆ. ಅದು ನಗೋ ಥರ, ಪ್ರತಿಯೊಬ್ಬರು ನಗಬೇಕು, ಅಲ್ಲಿ ಸೆಟ್ಟಲ್ಲಿ ಇದ್ದಂಥವ್ರು ಎಲ್ಲರೂ ತುಂಬ ಚೆನ್ನಾಗಿ ನಗಬೇಕು, ಆ ಥರ ಮಾಡ್ತಾರೆ. ಮತ್ತು ಟೆಕ್ನಿಕಲಿ ಹೇಳಬೇಕು ಅಂದರೆ ಕಾಮಿಡಿ ಸಿನಿಮಾಗೆ ನಾವು ಯಾವ ರೀತಿ ಟೆಕ್ನಿಕಲಿ ಏನೇನು ಬಳಕೆ ಮಾಡಿ ನಾವು ತಂತ್ರಜ್ಞಾನ ಉಪಯೋಗಿಸ್ಬೇಕು ಅಂತಿದ್ಯೋ ಆ ರೀತಿಯಲ್ಲಿ ಈ ಸಿನಿಮಾ ಬಂದಿದೆ. ಮತ್ತು ನಮ್ಮ ಜೊತೆ ನಮ್ಮ ಮ್ಯಾನೇಜರ್ ಹನುಮಂತು ಸರ್ ಮತ್ತು ಮುಕುಂದ್ ಸರ್, ಮತ್ತು ನಮ್ಮ ಜೊತೆ ನಮ್ಮ ಅಸಿಸ್ಟೆಂಟ್ಸ್ ಇರ್ಬೋದು, ಲೈಟ್ಮೆನ್ಸ್ ಇರ್ಬೋದು, ಟೋಟಲ್ ಟೀಮ್ ಎಲ್ಲರೂ ವಂಡರ್ಫುಲ್ ವರ್ಕ್ ಆಗಿದೆ. ಆಮೇಲೆ ಇದೆಲ್ಲವನ್ನು ಅಚ್ಚುಕಟ್ಟಾಗಿ ಭಾಳ ನಮ್ಮ ಡೈರೆಕ್ಟ್ರು ವಿಜಯಾನಂದ್ ಸರ್
ಭಾಳ ಬ್ಯೂಟಿಫುಲ್ ಆಗಿ ಇದನ್ನ ಹೆಣೆದಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಒಬ್ಬರು ಇಬ್ಬರು ಇರೋ ಮುಂಚೆ ಇರೋರು ಏನು ಕಾಮಿಡಿ ಆಕ್ಟರ್ ಆಗಿ ಈ ಸಿನಿಮಾದಲ್ಲಿ ಸುಮಾರು 90% ಎಲ್ಲ ಕಾಮಿಡಿ ಇದೆ. ಎಲ್ಲ ಹೇಳ್ತಾರೆ ನಮ್ಮ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು ಆ ಥರ ಹೇಳೋದಿಲ್ಲ, ಇದು ಚೆನ್ನಾಗೇ ಬಂದಿದೆ. ಎಲ್ಲ ಪ್ರೇಕ್ಷಕರನ್ನ ಅವರು ಕೊಟ್ಟಂತ ಕಾಸಿಗೆ ಯಾವುದೇ ಕಾರಣಕ್ಕೆ ಮೋಸ ಇಲ್ಲ. ಹಾಗಾಗಿ ಚಿತ್ರ ಬಂದು ತುಂಬ ಚೆನ್ನಾಗಿ ಬಂದಿದೆ. ಧನ್ಯವಾದಗಳು. ಸೋಮಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಸ್ಟಾರ್ಟ್ ಮಾಡಿದ ನೋಡಿದ್ರೆ ತುಂಬಾ ಹೇಳ್ತೀರಿ ಅಂತ ಅನ್ಕೊಂಡೆ. ಓಕೆ ವಾಸು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಸೋಮಶೇಖರ್ ಸರ್. ಸರ್ ಹೀಗೆ ಇಟ್ಕೊಳ್ಳಿ ಸರ್. ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆ ಕೆಟ್ಟ ರೋಲ್ ಕೊಟ್ಟರು. ಒಳ್ಳೆ ಅಂದ್ರೆ ವಿಲನ್ ಪಾತ್ರ, ಅದಕ್ಕೆ ಕೆಟ್ಟ ರೋಲ್ ಅಂತ ಹೇಳಿ ಹೇಳ್ಬೇಕು ಅಂತಂದ್ರೆ ಇದನ್ನೆಲ್ಲ ಹೇಳಿದ್ದಾರೆ. ನಮಗೆ ನಾನು ಇದ್ರಲ್ಲಿ ಮಾಡಬೇಕು ಅಂತ ಏನಿರಲಿಲ್ಲ. ನಾನು ಎಲ್ಲ ಒಂದು ಕಡೆ ಲೊಕೇಶನ್ ನೋಡೋಕೆ ಬಂದಾಗ ನಮ್ಮ ವಿಜಯಾನಂದ್ ಸಾರು ನಾನೊಂದು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ನಿಂತಿದ್ದೆ ಅಲ್ಲಿ. ಆಮೇಲೆ ಆದರೂ ಅವ್ರು ನನ್ನನ್ನು ಕೂರಿಸಿ ಇವರು ಈ ಪಾತ್ರ ಮಾಡಲೇಬೇಕು ಅಂದ್ಬಿಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಆಮೇಲೆ ನಾನೇ ಅಂದ್ಕೊಂಡು ಏನು ಪಾತ್ರ ಕೊಡ್ತಾರೋ ಏನೋ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಒಳ್ಳೆ ಒಂದು ಒಳ್ಳೆ ಪಾತ್ರನೇ ಕೊಟ್ಟರು. ನನ್ನ ಆ ಸ್ಥಿತಿಲಿ ನೋಡಿ ನನಗೆ ಒಳ್ಳೆ ಪಾತ್ರ ಕೊಟ್ಟರು. ಅವಾಗ ಅಂದ್ಕೊಂಡೆ ನಾನು, ಒಂದು ಟ್ಯಾಲೆಂಟ್ ಇದೆ ಡೈರೆಕ್ಟ್ರಿಗೆ, ಒಂದು ಮುಖ ನೋಡೋಕೆ ಕೂರಿಸುವಂಥ ಒಂದು ಚಿತ್ರತೆ ಇದೆ ಅವ್ರ ಹತ್ರ ಅಂತ ಅವಾಗ ಅರ್ಥ ಮಾಡ್ಕೊಂಡೆ ನಾನು. ಆಮೇಲೆ ನಾನು ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದೆ. ನಮ್ಮ ಉಮೇಶ್ ಪ್ರೊಡ್ಯೂಸರ್ ಅವ್ರ ಬಗ್ಗೆ ನಾನು ತುಂಬ ಅಭಿಮಾನ ಪಡ್ತೀನಿ. ಯಾಕೆಂತಂದರೆ ಈ ಒಂದು ಸಿನಿಮಾಗೆ ಏನು ಬೇಕೋ ಯಾವುದು ಒಂದು ಕೊರತೆ ಇಲ್ದಂಗೆ ಅವ್ರು ಮಾಡ್ಕೊಂಡು ಬಂದಿರೋದಕ್ಕೆ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ. ಹಂಗಾಗಿ ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋಮಶೇಖರ್ ಸರ್. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಕಮಿಂಗ್. ನಾನು ಯೂಶಲಿ ಮಾತಾಡುವಾಗ ಲಾಸ್ಟಲ್ಲಿ ಮಾತಾಡ್ಬಿಡ್ತೀನಿ. ಯಾಕಂದರೆ ಡೈರೆಕ್ಟರ್ ಎಲ್ಲ ಹೇಳಿದಾರಲ್ಲ, ನಾನೇನೇನು ಹೇಳೋದು ಅಂತ ಮುಗಿಸ್ಬೇಡ ಅಂತ ಫಸ್ಟೇ ಕರೆದ್ಬಿಟ್ಟಿದ್ದಾರೆ. ಎನಿವೆ, ಫಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ, ಅವರು ಮದುವೆ ಆಗುವ ದುಡ್ಡನ್ನು ತೆಗೆದು ಇಲ್ಲ ನನ್ನ ಮದುವೆ ದೇವಸ್ಥಾನದಲ್ಲಾದ್ರೂ ಫಿಲ್ಮ್ ಮಾಡಬೇಕು ಅಂತ ಬಂದಿದ್ದಾರೆ. ಇಂಥ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ತುಂಬ ಬೇಕು. ಯಾರಿಗೆ ಒಳ್ಳೇದಾಗುತ್ತೋ ಆಗಲ್ವ ಸೆಕೆಂಡ್ರಿ, ನಮ್ಮ ಪ್ರೊಡ್ಯೂಸರಿಗೆ ಒಳ್ಳೇದಾಗಬೇಕು. ಸೊ ಐ ಆಮ್ ಶೋರ್ ದ್ಯಾಟ್ ವಿಲ್ ಹ್ಯಾಪನ್, ಬಿಕಾಸ್ ಫಿಲ್ಮ್ ಅಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ಸ್ ಅವ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಹೇಳಬೇಕಂದ್ರೆ, ಈಸ್ ಅ ವೆರಿ ಗುಡ್ ರೈಟರ್. ಆನ್ ದ ಸ್ಪಾಟ್ ಇಂಪ್ರೂವೈಸೇಷನ್ಸ್ ಹಿಂಗೆ ಮಾಡ್ತಾರೆ. ಬಿಕಾಸ್ ನಮ್ಗೆ ಕೊಟ್ಟಿದ್ದ ಡೈಲಾಗ್ ಎಷ್ಟಿದ್ರೆ ಅಲ್ಲಿ ನಾವು ಹೇಳಿರೋ ಡೈಲಾಗ್ ಇನ್ನೊಂದು ಅಷ್ಟಿರುತ್ತೆ, ಅಷ್ಟು ಆ್ಯಡ್ ಮಾಡಿ ಎಷ್ಟೊಂದು ಸಲ ನಮ್ಮ DOP ಸರ್ ಶುಡ್ ಅಗ್ರಿ ವಿತ್ ದಿಸ್. ಶಾರ್ಟ್ ಇಟ್ಟಿರ್ತಾರೆ, ಅವ್ರು ಮಾಡೋ ಇಂಪ್ರೂವೈಸೇಷನಲ್ಲಿ ನಕ್ಕು ಎಷ್ಟೊಂದು ಸಲ ಸೀನ್ಗಳೇ ಮುಂದೆ ಹೋಗ್ಬಿಟ್ಟಿರುತ್ತೆ. ಸೊ ದ್ಯಾಟ್ ಇಸ್ ಹ್ಯಾಪನ್ ಅ ಲಾಟ್ ಇಫ್ ಐ ನಾಟ್ ರಾಂಗ್. ಅದು ಬಿಟ್ಟರೆ ಇನ್ನೇನು ಹೇಳಬೇಕು, ಗಿಲ್ಲಿ ಅವರಿದ್ದಾರೆ, ಗೌರವ್ ಅವರಿದ್ದಾರೆ, ಇಬ್ರು ಕಾಮಿಡಿಯಲ್ಲಿ ವೆರಿ ವೆರಿ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ನನಗೆ ಕಂಪೇರ್ ಮಾಡಿದ್ರೆ. ಸೊ ವರ್ಕಿಂಗ್ ವಿತ್ ದೆಮ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಸಾಧು ಸರ್ ಇದ್ದಾರೆ, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರಷ್ಟು ಕಾಮಿಡಿ ಟೈಮಿಂಗ್ ವರ್ಕ್ ಮಾಡ್ತಾರೆ ಅಂತ. ನಾಟ್ ಓನ್ಲಿ ಹಿ ಈಸ್ ಅ ಗುಡ್ ರೈಟರ್ ಬಟ್ ಆಲ್ಸೋ ಅ ಗ್ರೇಟ್ ಆ್ಯಕ್ಟರ್. ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಬಿಟ್ಟರೆ ಇನ್ಯಾರ ಬಗ್ಗೆ ಹೇಳ್ಬೋದು ನಾನು? ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನಾನು ಆಲ್ವೇಸ್ ವಾಂಟ್ ಟು ಡೂ ಅ ಕಾಮಿಡಿ ಫಿಲ್ಮ್. ನಮ್ಮ ಡೈರೆಕ್ಟರ್ ಸರ್ ನರೇಶನ್ಗೆ ಸಿಕ್ಕಾಗ ಅವತ್ತು ನಗಕ್ಕೆ ಸ್ಟಾರ್ಟ್ ಮಾಡಿದ್ದು, ಶೂಟ್ ಮುಗಿಸೋ ತನಕ ನಗ್ತಾನೆ ಇದ್ವಿ ಕಾನ್ಸ್ಟೆಂಟ್ ಆಗಿ. ದ್ಯಾಟ್ಸ್ ಹೌ ಗುಡ್ ದ ಸ್ಕ್ರಿಪ್ಟ್ ಇಸ್. ನಂದು ಇದರಲ್ಲಿ ಒಂದು 2 ಶೇಡ್ಸ್ ನಿಮಗೆ ಕಾಣುತ್ತೆ ಫಿಲ್ಮಲ್ಲಿ. ನಿಮ್ಮ ರಿಯಾಕ್ಷನ್ ಹೇಗೆ ಇರುತ್ತೆ ಅಂತ ನೋಡೋಕ್ಕೆ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ದಟ್ಸ್ ಅಬೌಟ್ ಇಟ್. ಸರ್, ಮಾಧ್ಯಮದ ಏನಾದ್ರು ಪ್ರಶ್ನೆ ಇದೆಯಾ ಶ್ವೇತಾಗೆ? ಶ್ವೇತಾ, ಆಲ್ ದಿ ವೆರಿ ಬೆಸ್ಟ್. ಓಕೆ, ಸೂಪರ್. ಎಷ್ಟು ಖುಷಿ ಆಗ್ತಿದೆ. ಸೂಪರ್ ಹಿಟ್ ಬಗ್ಗೆ ಏನ್ ಹೇಳ್ತೀವಿ? ಗೌರವ್ ಇಲ್ಲಿ ಮುಂದೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ, ಮೇಡಮ್ ಹೇಳಿದ್ರು ಒಂದೇ ತಿಂಗಳಲ್ಲಿ 2 ಸಿನಿಮಾ ಅಂತ. ಬಟ್ ಅದು ಬೇರೆ ಬೇರೆ ಟೈಮ್ ಲೈನಲ್ಲಿ ಶೂಟ್ ಆಗಿರೋ ಸಿನಿಮಾಗಳು ಒಂದೇ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಬಟ್ ಖುಷಿ ಆಗುತ್ತೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಸರ್ ಅಮೃತಾಂಜನ್
ಸೂಪರ್ ಹಿಟ್ ಆಯ್ತು, ರಕ್ಕಸಪುರದೊಳಗೆ ಸೂಪರ್ ಹಿಟ್ ಆಯ್ತು. ನೆಕ್ಸ್ಟ್ ಸೂಪರ್ ಹಿಟ್ ಯಾವಾಗ ಆಗುತ್ತೆ, ಯಾವಾಗ ರಿಲೀಸ್ ಮಾಡ್ತಾ ಇದೀರಾ ಅಂತ. ಸೊ ಅದನ್ನ ಡೇಟ್ ಅನೌನ್ಸ್ ಮಾಡಕ್ಕೆ ಅಂತಾನೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ನಮ್ಮ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇಡೀ ತಂಡ ಅಂದ್ರೆ ವಿಜಯ್ ಆನಂದ್ ಸರ್ ಮುಂಚೆಯಿಂದನೂ ತುಂಬಾ ಸಿನಿಮಾಗಳಿಗೆ ರೈಟರ್ ಕೆಲಸ ಮಾಡಿದ್ದಾರೆ. ಅಂದ್ರೆ ಅವ್ರಿಗೊಂದು ಈ ತರ ಸಿನಿಮಾ ಫುಲ್ ಪ್ಲೇಟ್ಸ್ ಆಗಿ ಮಾಡುವಂತ ಸಿನಿಮಾ ಬೇಕಾಗಿತ್ತು. ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ರೈಟಿಂಗ್ ಮಾಡ್ತಾರೆ, ನಗಿಸ್ತಾರೆ ಜನ. ಅಂದ್ರೆ ಅವರು ಅನುಭವಿಸ್ತಾರೆ ಬರಿಬೇಕಾದ್ರೆ. ನಮ್ಗೆ ಅದು ಹೇಳ್ಬೇಕಾದ್ರೆ ಇವರು ಆಲ್ರೆಡಿ ಅನುಭವಿಸ್ಬಿಟ್ಟು ಬರ್ತಿರ್ತಾರಲ್ಲ, ನಮ್ಗೆ ಇನ್ನೂ ಈಸಿ ಆಗ್ತಾ ಇತ್ತು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕು. ಯಾಕೆಂದ್ರೆ ಈಗಿದ್ದ ಸಿನಿಮಾ ಪರಿಸ್ಥಿತಿಯಲ್ಲಿ ಸೊ ಪರವಾಗಿಲ್ಲ, ನಾನು ಮದುವೆ ದೇವಸ್ಥಾನದಲ್ಲೇ ಆಯ್ತೀನಿ, ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಬರೋದಿದೆಯಲ್ಲ, ಅದು ತುಂಬಾ ದೊಡ್ಡದು ಆಕ್ಚುಲಿ ಈಗಿದ್ದ ಪರಿಸ್ಥಿತಿ. ಸೊ ಥ್ಯಾಂಕ್ ಯು ಹ್ಯಾಟ್ಸ್ ಆಫ್ ಟು ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಗಿಲ್ಲಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದೇ ಅವ್ರ ಜೊತೆ ಕಾಮಿಡಿ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅವ್ರದ್ದು ಮ್ಯಾಚ್ ಮಾಡೋದಿದೆಯಲ್ಲ, ಅದೊಂದು ಒಂದು ಬಿಗ್ ಟಾಸ್ಕ್ ಇರುತ್ತೆ ಆಕ್ಟ್ ಮಾಡ್ಬೇಕಾದ್ರೆ. ಸೊ ಚೆನ್ನಾಗಿತ್ತು. ಅಂದ್ರೆ ಒಂದು ರ್ಯಾಪೋ, ಅಂದ್ರೆ ನಾನಾ ನೀನಾ ಅನ್ನೋ ತರ ಎಲ್ಲ. ಅಂದ್ರೆ ಈಗ ದೊಡ್ಡ ಸಾಧು ಸರ್ ಜೊತೆ ಆಕ್ಟ್ ಮಾಡಿದ್ದು ನಾನು ಫಸ್ಟ್ ಸಿನಿಮಾ ಲವ್ ಬರ್ಡ್ಸ್ ಅಲ್ಲಿ ಮಾಡಿದ್ದೆ ಸರ್. ಬಟ್ ಅದು ಚಿಕ್ಕ ಡೈಲಾಗ್ ನಿಮ್ ಜೊತೆ ಇತ್ತು, ಬಟ್ ಫೋನ್ ಕಾಲ್ ಕಾನ್ವರ್ಸೇಷನ್ ಇತ್ತು ಅದು. ಬಟ್ ಈ ಸಿನಿಮಾದಲ್ಲಿ ತುಂಬಾ ಲೆಂತ್, ಒಂದು ಜೊತೆಲೆ ಒಂದು ಕಾನ್ವರ್ಸೇಷನ್ ತುಂಬಾ ಬ್ಲೆಸ್ಡ್ ಅನ್ಸ್ಬಿಡ್ತು ನಮ್ಗೆ. ಯಾಕೆಂದ್ರೆ ನಿಮ್ನೆಲ್ಲ ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರೋರು ಸರ್ ನಾವು. ಅದೊಂದು ನಾವು ಒಂದು ಫೋಟೋ ತಕೊಂಡ್ಬೇಕು ನಿಮ್ ಜೊತೆ ಅಂತ ಆಸೆ ಪಟ್ಟು ಬೆಂಗಳೂರಿಗೆ ಬಂದಿದ್ದು ಅವಾಗ. ಬಟ್ ನಿಮ್ ಜೊತೆ ಆಕ್ಟ್ ಮಾಡೋದು ಸರ್, ಇಡೀ ಫೋನ್ ಅಲ್ಲಿ ಒಂದು ಫೋಟೋ ಇಲ್ಲ ನಂದು ಸರ್. ಇದೇ ಒಂದು ಹುಡುಗಿ ಸರ್ ಸೆಟ್ ಅಲ್ಲಿ. ಓಕೆ ಸರ್, ಚೆನ್ನಾಗಿದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂತ ಬಂದ್ರೆ ಜನ ತುಂಬಾ ನಗುನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಯಾಕೆಂದ್ರೆ ನಮ್ದು ಅಮೃತಾಂಜನ್ ಸಿನಿಮಾ ಬಂದಾಗ ನಮ್ಗೆ ಗೊತ್ತಾಗಿದ್ದು. ಯಾಕೆಂದ್ರೆ ಜನಕ್ಕೆ ನಗು ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ. ಅಂದ್ರೆ ನಗ್ಬೇಕು ಅವರು. ತುಂಬಾ ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಕೆಲಸದಲ್ಲಿ ಒತ್ತಡ ಇರುತ್ತೆ. ಅವ್ರಿಗೆ ಏನೋ ಒಂದು 2 ಸಿನಿಮಾಗೆ ಬರ್ತಾ ಇದಾರೆ ಅಂದ್ರೆ ಅವ್ರು ನಗಬೇಕು, ಅದನ್ನೆಲ್ಲ ಮರ್ತ್ಬಿಟ್ಟು ಆಚೆ ಹೋಗ್ಬೇಕು. ಸೊ ಅದೇ ತರ ಒಂದು ಸ್ಟ್ರೆಸ್ ರಿಲೀಫ್ ಮಾಡೋ ಸಿನಿಮಾ ಈ ಸೂಪರ್ ಹಿಟ್ ಸಿನಿಮಾ. ನಾವಂತೂ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಫನ್ ಎಂಜಾಯ್ ಮಾಡ್ಬಿಟ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಸೊ ಅದೇ ಎಕ್ಸ್ಪೀರಿಯನ್ಸ್, ಅದೇ ಫನ್ನು ನಿಮ್ಗೆ 100% ಸಿನಿಮಾದಲ್ಲಿ ಸಿಗುತ್ತೆ. ದಯವಿಟ್ಟು 27th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಇದು. ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರಶ್ನೆ ಇದೆಯಾ? ಚಾಲೆಂಜಿಂಗ್ ಅಂತ ಕೇಳ್ತೀರಾ? ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಯಾರ ಜೊತೆ ಸಾಧು ಸರ್? ಸರ್ ಇಲ್ಲ, ಸೌಂಡ್ ಬರ್ತಿದೆ ಮತ್ತೆ. ಅದೇ ಭಯ ಆಗ್ಬಿಡ್ತು. ಅಂದ್ರೆ ಚಾಲೆಂಜ್ ಅನ್ನೋದಕ್ಕಿಂತ ಸರ್ಗೆ ಏನಂದ್ರೆ ಸರ್ ಸ್ಪೇಸ್ ಕೊಡ್ತಾ ಇದ್ರು. ಅಂದ್ರೆ ನಮ್ಗೆ ನಾವೇನಾರ ಸ್ವಲ್ಪ ಫ್ರೇಮಿಂದ ಆಚೆ ಇದ್ರೆ ಬರಪ್ಪ ಒಳಗಡೆ ಬರ್ರಿ, ಫ್ರೇಮ್ ಒಳಗಡೆ ಬನ್ನಿ ಅಂದ್ರೆ ಅದು ಅಂದ್ರೆ ನಾವು ಕಾಣಿಸ್ಕೊಬೇಕು ಅವ್ರ ಜೊತೆ ಅನ್ನೋದು ಅವ್ರಿಗೆ ಇತ್ತು. ಹಂಗಾಗಿ ನಮ್ಗಿನ್ನ ತುಂಬಾ ಚೆನ್ನಾಗಿ ಖುಷಿ. ಸುಖೀಭವ ಸರ್ ನಿಜವಾಗ್ಲು ನನ್ಗೆ ತುಂಬಾ ಜನ, ನಾನು ಸಿನಿಮಾ ನೋಡಿದೆ ಸರ್, ನಮ್ದು ಒಂದು ಸೀನ್ ಇದೆ, ಎಮೋಷನ್ ಸೀನ್, ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು ಅದಕ್ಕೆ. ಅಂದ್ರೆ ನೀವು ಬರೀ ಕಾಮಿಡಿಯಲ್ಲಿ ನೋಡ್ತಾ ಇದ್ವಿ ನಾವು, ಬಟ್ ಅದೊಂದು ಸೀನ್ ಎಮೋಷನಲಿ ತುಂಬಾ ಕನೆಕ್ಟ್ ಆಯ್ತು ನಮ್ಗೆ ಅಂದ್ಬಿಟ್ಟು ತುಂಬಾ ಜನ ಹೇಳಿದ್ರು ನಮ್ಗೆ. ಅದೊಂದು ಡಿಫರೆಂಟ್ ಶೇಡ್ ನಮ್ಗೆ ತೋರಿಸಿರೋಂಥ ಸಿನಿಮಾ ಅದು. ಹೌದು. ಸೂಪರ್ ಹಿಟ್ ಅಲ್ಲಿ ಏನಂದ್ರೆ ಒಳ್ಳೆ ಫನ್ ಇದೆ ಸರ್. ಅಂದ್ರೆ ನೀವು ಏನಂದ್ರೆ ತೀರಾ ಅದ್ಭುತ, ಅಂದ್ರೆ ಒಂದು ಫೀಲ್ ಗುಡ್, ನಿಮ್ಗೆ ಏನಂದ್ರೆ ನಗ್ತೀರಾ ಇಡೀ ಸಿನಿಮಾ. ಸರ್ ಆಡಿಯನ್ಸ್ ಬೇಕಾಗಿರೋದೇ ಅದು ಸರ್. ಇವಾಗ ಅದೊಂದು 100% ಈ ಸಿನಿಮಾದಲ್ಲಿ ಇದೆ ಸರ್. ಅದೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. ಬೇರೆ ಕೇಳ್ಬೋದು ಸರ್. ಥ್ಯಾಂಕ್ ಯು ಗೌರವ್ ಶೆಟ್ಟಿ. ಲೈನ್ ಅಲ್ಲಿ ಶೂಟ್ ಆಗಿರೋ ಸಿನಿಮಾ ಅಟ್ ಎ ಟೈಮ್ ರಿಲೀಸ್ ಆಗ್ತಾ ಇದೆ. ಬಟ್ ಓಕೆ, ಖುಷಿ ಇದೆ ಮೇಡಮ್. ಅದೇ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ನಮಗ್ ಗೊತ್ತು. ಸೊ ಈ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಏನು ಇಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿದೆ. ಯಾಕಂದ್ರೆ ನಾನು ಇದು ಕತೆ ಕೇಳಬೇಕಾದಾಗ ನಮ್ಮ ವಿಜಯನಂದ್ ಸರ್ ತುಂಬಾ ಅದ್ಭುತವಾಗಿ ಹೇಳಿದ್ರು. ಯಾಕಂದ್ರೆ ಅವರ ಒಂದು ಬರವಣಿಗೆ ಇದೆಯಲ್ಲ ತುಂಬಾ ಅತ್ಯದ್ಭುತ. ನಾನು ಸುಮ್ಮನೆ ಅದನ್ನ ಬಾಯಿ ಮಾತಲ್ಲಿ ಹೇಳಲ್ಲ. ಯಾಕಂದ್ರೆ ಇವತ್ತಿನ ಸಮಾಜಕ್ಕೆ ಏನ್ ಬೇಕು ಅನ್ನೋದನ್ನ ತುಂಬಾ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಇದರಲ್ಲಿ ತುಂಬಾ ಒಂದು ಒಳ್ಳೆ ಮೆಸೇಜ್ ಇದೆ. ಪ್ರತಿಯೊಬ್ಬರು ದಿನನಿತ್ಯ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾರೆ, ಆ ಒಂದು ಸ್ಟ್ರಗಲ್ನ ಸ್ವಲ್ಪ ಮರಿಬೇಕು ಒಂದು 3 ಅವರ್ ಜನ. ಈ ಒಂದು ಸಿನಿಮಾ ನೋಡಿ ಒಂದು ತುಂಬಾ ಮನೋರಂಜನೆ ಗೂಡಬೇಕನ್ಬಿಟ್ಟು ತುಂಬಾ ಅದ್ಭುತ ಮಾಡಿದ್ದಾರೆ. ಈಗ ಆಲ್ರೆಡಿ ನಾನು ಮಾತಾಡೋಕ್ಕೆ ಏನೋ ಅವಕಾಶ ಇಲ್ಲ ಅನ್ಸುತ್ತೆ. ಬಹುಶಃ ಎಲ್ಲರೂ ಸಾಕಷ್ಟು ಜನ ಮಾತಾಡಿದ್ದಾರೆ. ಇಲ್ಲ ಎಲ್ಲರೂ ಮಾತಾಡಿದ್ದೀರಾ, ಸಾಕಷ್ಟು ಸಮಯ ತಗೊಳ್ಳೋದು ಇಲ್ಲ. ಆದ್ರೆ ಒಂದೇನಂದ್ರೆ ಈ ಸಿನಿಮಾದಲ್ಲಿ ವಿಲನ್ಗಳನ್ನು ತುಂಬಾ ಒಂಥರ ಅದ್ಭುತವಾಗಿ ಕಾಮಿಡಿಯಾಗೂ ಮಾಡಿದ್ದಾರೆ. ಅದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ.
ಥ್ಯಾಂಕ್ ಯು. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಏನ್ ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನಾನು ಇದರಲ್ಲಿ ಸೀನಾ ಬೈ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನಿಮ್ಮ ಕ್ಯಾರೆಕ್ಟರ್ ಹೆಸರು ಸೀನು ಬಾಯ? ನಿಜ ಜೀವನದಲ್ಲಿ ಸೀನು ಅಂತಾನೆ. ಆಮೇಲೆ ಈ ಚಿತ್ರದಲ್ಲಿ ನೀವು 90 ಭಾಗ ಕಾಮಿಡಿ ಆಕ್ಟರ್ಗಳನ್ನ ನೋಡ್ತೀರಾ. ನಾವು ಯಾವ ಆಂಗಲ್ ಕಾಮಿಡಿ ಆಕ್ಟರ್ ತರ ಕಾಣಿಸ್ತಾ ಇದ್ದೀವಿ ನಮ್ಗಂತೂ ಗೊತ್ತಿಲ್ಲ. ಹೆಂಗ್ ನೋಡೋದು ನಾವು ವಿಲನ್ ಲುಕ್ಕಲ್ಲಿ ನೋಡ್ತಾ ಇರ್ತೀವಿ. ಅಂಥದ್ರಲ್ಲೂ ಕೆಲಸ ಮಾಡಿಸ್ಕೊಂಡು ನಾವು ವಿಜಯಾನಂದ ಸರ್ ಅವರು ಹಾಗೂ ನಮ್ಮ ಪ್ರೊಡ್ಯೂಸರ್ ನಮ್ಮ ಉಮೇಶ್ ಅವರು ಭಾಳ ಆಸೆ ಬಿದ್ದು ಈ ಚಿತ್ರವನ್ನು ಮಾಡಿದ್ದಾರೆ. ಈ ಚಿತ್ರ ಸಕ್ಸಸ್ ಆಗಲಿ. ಮೊದಲಿಗೆ ಈ ಮಾಧ್ಯಮ ಮಿತ್ರರು ಈ ಚಿತ್ರ ಏನಾದ್ರು ಸೂಪರ್ ಹಿಟ್ ಆಗಬೇಕಂದ್ರೆ ಮೊದಲೇ ನೀವು ಎಷ್ಟು ರೀಚ್ ಮಾಡಿಕೊಡ್ತೀರೋ ನಮಗೆ, ನಮ್ಮ ಒಂದು ಚಿತ್ರ ಪ್ರೇಮಿಗಳಿಗೆ ಎಷ್ಟು ರೀಚ್ ಮಾಡ್ತೀರೋ ಅದಾದ್ಮೇಲೆ ಚಿತ್ರ ಪ್ರೇಮಿಗಳು ಬಂದು ಈ ಚಿತ್ರ ನೋಡಿ ಈ ಚಿತ್ರನ ಒಂದು ಸಕ್ಸಸ್ ಮಾಡ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದರಲ್ಲಿ ಒಳ್ಳೆ ಕಾಮಿಡಿ ಇದೆ. ಇದರಲ್ಲೇನು ವಯಸ್ಸಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಈ ಒಂದು ಚಿತ್ರನ ಬಂದು ನೋಡ್ಬೋದು. ನೋಡಿ ಇದೆ 27ನೇ ತಾರೀಕು ಥಿಯೇಟ್ರಿಗೆ ಬಂದು ಈ ಚಿತ್ರ ನೋಡಿ ಚಿತ್ರನ ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸೀನು ಭಾಯ್ ಸರ್. ಅಂತ ಹೆಚ್ಚು ಒಂದು 200 ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಕಡೆ ನಗುವಿನ ಹೊನಲು ಹರಡುತ್ತೆ. 27ರಿಂದ ದೊಡ್ಡ ಮಟ್ಟದ ಯಶಸ್ಸು ಈ ಸಿನಿಮಾಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದ್ರೆ ಮಾಧ್ಯಮ ಮಿತ್ರರು ಹಾಗೂ ಅಭಿಮಾನಿ ವರ್ಗದವರು ಪ್ರತಿಯೊಬ್ಬರು ಕೂಡ ಒಂದಷ್ಟು ಬಿಗಿನಿಂಗ್ ಇಂದಲೂ ಸಪೋರ್ಟ್ ಮಾಡಿದ್ದೀರಿ. ಈ ಸೂಪರ್ ಹಿಟ್ ಸಿನಿಮಾಗೆ 27ನೇ ತಾರೀಕು ಏನು ಕರ್ನಾಟಕದಾದ್ಯಂತ 200 ಚಿತ್ರಮಂದಿರಗಳಿಗೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ಹಾಗೆ ಇರಲಿ. ಜೊತೆಗೆ ಏನಂತಂದ್ರೆ ಸಾಕಷ್ಟು ಈ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ, ಅದು ನಮ್ಮ ಕರ್ತವ್ಯ. ಆದ್ರೆ ಅದನ್ನು ಮೀರಿ ಎಲ್ಲೋ ಒಂದ್ ಕಡೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತೀವಲ್ಲ, ಅದೇ ರೀತಿ ಸಿನಿಮಾದ ಜರ್ನಿಯಲ್ಲಿ ಡೇ 1 ಇಂದ ಹಿಡಿದು ಅಂದ್ರೆ ಕಥೆ ಬರೆಯಕ್ಕೆ ಕುತ್ಕೊಂಡಾಗಿಂದ ಹಿಡಿದು ಅದನ್ನ ಸಿನಿಮಾ ಟೈಟ್ಲ್ ಮತ್ತೆ ಶೂಟಿಂಗ್ ಪ್ರೋಸೆಸ್ ಪ್ರತಿ ಹಂತದಲ್ಲೂ ಕೂಡ ಹೂವು ಎತ್ತಾಗೆ ಕಂಪ್ಲೀಟ್ ಈಸಿಯಾಗಿ ನನಗೆ ಎಲ್ಲೂ ಲಭಿಸ್ತಾ ಹೋಯ್ತು. ನಮ್ಮ ನಿರ್ಮಾಪಕರು ನನ್ನ ಸಿನಿಮಾ ಪರದೆ ಮೇಲೆ ನನಗೆ ಏನು ಕಾಣಬೇಕು ಅದು ಎಲ್ಲದಕ್ಕೂ ಕೂಡ ಎಳ್ಳಷ್ಟು ಕೂಡ ಎಲ್ಲೂ ಕೊರತೆ ಇರದ ಹಾಗೆ ಅದ್ಭುತವಾದಂತ ಸಪೋರ್ಟ್ ಮಾಡಿ, ಇಲ್ಲ ಸರ್ ಚೆನ್ನಾಗಿ ಬರ್ಲಿ, ನೀವು ಮಾಡಿ, ನೀವೇನ್ ಅನ್ಕೊಂಡಿದ್ದೀರಾ ಆ ಕಲ್ಪನೆಯಲ್ಲಿ ಏನ್ ಬಂದಿದೆ ಅದನ್ನು ನೀವು ಮಾಡಿ ಬಿಡ್ಬೇಡಿ ಅಂತ ಹೇಳಿ. ಯಾಕಂದ್ರೆ ಇಡೀ ಸಿನಿಮಾ ಜರ್ನಿ ಕತೆ ಮತ್ತೆ ಒಂದು ದಿನದಲ್ಲಿ ನಡೆಯುವಂತ ಒಂದು ಕತೆ. ಈ ಜರ್ನಿ ಕರ್ನಾಟಕದ ಬೆಳಗಾವಿಯಿಂದ ಹಿಡಿದು ಬೆಂಗಳೂರಿವರೆಗೂ ಶುರು ಆಗುತ್ತೆ. ಈ ಜರ್ನಿನಲ್ಲೇ ಸಾಕಷ್ಟು ಪ್ರಾಂತ್ಯಗಳನ್ನ ದಾಟ್ತಾ ಹೋಗುವಂತ ಒಂದು ಕತೆ. ಇದನ್ನ ಶೂಟ್ ಮಾಡ್ಬೇಕು ಅಂದ್ರೆ ತುಂಬಾ ಚಾಲೆಂಜಿಂಗ್ ಇದು. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ವಾತಾವರಣ ನಮಗೆ ಅನುಕೂಲವಾಗಿರ್ಬೇಕು. ಅಲ್ಲಿ ಪರ್ಮಿಷನ್ಸ್ ಕೆಲವು ಸಮಸ್ಯೆ ಆಗ್ಬೋದು, ಈ ತರದೆಲ್ಲ ಸಾಕಷ್ಟು ಸಮಸ್ಯೆಗಳು ಅದೆಲ್ಲೂ ಕೂಡ ನನಗೆ ಸಲೀಸಾಗ್ತಾ ಹೋಯ್ತು ಪ್ರತಿಯೊಂದು ಹಂತದಲ್ಲಿ. ಸೊ ಎಲ್ಲೂ ಕೂಡ ನನಗೆ ಇಕ್ಕಟ್ಟು ಅಥವಾ ಏನೋ ಒಂದು ಅಯ್ಯೋ ಇದು ಯಾಕಪ್ಪ ಇದು ಅನ್ನೋ ಒಂದು ಫೀಲ್ ಕೊಡ್ಲಿಲ್ಲ ನನಗೆ. ಸೊ ಪ್ರತಿ ಹಂತದಲ್ಲೂ ನಾನು ತುಂಬಾ ಖುಷಿಯಿಂದ ತುಂಬಾ ಅಂದುಕೊಂಡ ಹಾಗೆ ಅದ್ಭುತವಾದಂತ ಲೊಕೇಶನ್ಗಳು ನನಗೆ ಸಿಕ್ತು. ನನ್ನ ಕ್ಯಾಮರಾಮನ್ ನಾಗಾರ್ಜುನ್ ಅವರು ಅದನ್ನ ಅದ್ಭುತವಾಗಿ ಚಿತ್ರೀಕರಿಸಿಕೊಟ್ರು. ಹಾಗೆ ನನ್ನ ಎಡಿಟರ್ ಶ್ರೀಕಾಂತ್ ಅವರು ಬಂದಿಲ್ಲ ಅನ್ಸುತ್ತೆ ನನಗೆ ಈಗ ಈ ಕಾರ್ಯಕ್ರಮಕ್ಕೆ, ಮೇಬಿ ಬ್ಯುಸಿ ಆಗಿರ್ಬೋದು. ಅವರು ಕೂಡ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ಹಾಗೆ ನನ್ನ ಕಾರ್ಯಕಾರಿ ನಿರ್ಮಾಪಕರು ಹನುಮಂತ್ ಅವರು, ಜೊತೆಗೆ ಮುಕುಂದ್ ಅವರು, ನನ್ನ ಕಾಸ್ಟ್ಯೂಮ್ ಡಿಸೈನರ್ ಜಗದೀಶ್ ಅವರು, ಆರ್ಟ್ ಡೈರೆಕ್ಟರ್ ಸತೀಶ್ ಅವರು, ಹೀಗೆ ಎಲ್ಲರೂ ಸೇರಿ ಒಂದು ಕುಟುಂಬದ ಹಾಗೆ ಈ ಒಂದು ಸೂಪರ್ ಹಿಟ್ ಅನ್ನೋ ಒಂದು ರಥನ ಎಳ್ಕೊಂಡು ಇಲ್ಲಿವರೆಗೂ ಬಂದಿದ್ವಿ. 27ಕ್ಕೆ ನಿಮ್ ಮುಂದೆ ಬಿಡ್ತೀವಿ. ನೀವು ಅಲ್ಲಿಂದ ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಿ ಅನ್ನೋದು ಒಂದು 100 days ವರೆಗೂ ಹೋಗಿ ನಿಜವಾದ ಸೂಪರ್ ಹಿಟ್ ಸಿನಿಮಾ ಆಗ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ಮೂಲಕ. ಯಾಕಂದ್ರೆ ನಿರ್ಮಾಪಕರ ಮೊದಲ ಹೆಜ್ಜೆ ಸಾಕಷ್ಟು ಅವರು ಭವಿಷ್ಯದ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನನಗೆ ಮುಖ್ಯವಾಗಿ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಬ್ಯಾನರ್ ಆಲದ ಮರವಾಗಿ ಬೆಳಿಬೇಕು. ಆ ಆಲದ ಮರದ ನೆರಳಲ್ಲಿ 10 ನಿರ್ದೇಶಕರು, 10 ಕಥೆಗಾರರು, 10 ನಾಯಕರು ಬರಬೇಕು ಅನ್ನೋದು ತುಂಬಾ ಹಂಬಲ, ಆಸೆ. ಈ ಆಸೆನ ಅಭಿಮಾನಿಗಳು ಈಡೇರಿಸ್ತೀರಿ ಅನ್ನೋ ಒಂದು ನಂಬಿಕೆ ನನಗಿದೆ. ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಹೇಳಿ. ಎಲ್ಲ ನಾನೊಬ್ಬರೇ ಹೇಳಕ್ಕಾದ್ರೆ ಮಿಕ್ಕದವ್ರು ಇದಾರೆ, ಎಲ್ಲರೂ ಹೇಳ್ತಾ ಹೋಗ್ತಾರೆ. ನನಗೆ ಸಿನಿಮಾ ಸಿಕ್ಕಿದ್ದು ತುಂಬಾ ಖುಷಿ ವಿಚಾರ, ಇಂಥ ನಿರ್ಮಾಪಕರು ಸಿಕ್ಕಿದ ಖುಷಿ ವಿಚಾರ, ಇಂಥ ನಾಯಕರು, ಇಂಥ ಕಲಾವಿದರು ಸಿಕ್ಕಿದ ಖುಷಿ ವಿಚಾರ.
ಇಂಥ ಸಮಾರಂಭಕ್ಕೆ ನೀವು ಬಂದಿದ್ದು ನನಗೆ ತುಂಬಾ ಖುಷಿ ವಿಚಾರ. ಇಷ್ಟೆಲ್ಲ ಯೂಟ್ಯೂಬರ್ಸ್, ಇಷ್ಟೆಲ್ಲ ಮಾಧ್ಯಮ ಮಿತ್ರರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಖುಷಿ ವಿಚಾರ. ಸರ್, ಬೆಳಗಾವಿಯಿಂದ ಬೆಂಗಳೂರು. ಹೌದು, ಅಲ್ಲಿ ಕಥೆಯಲ್ಲಿ ಬರುವಂತ ಪಾತ್ರಗಳು ಭಾಷೆ ಬದಲಾಗಲ್ಲ. ಆ ಪಾತ್ರಗಳನ್ನ ಬಿಟ್ಟು ಬೇರೆ ಯಾವ ಪಾತ್ರಗಳು ಕಥೆ ಒಳಗೆ ಬರಲ್ಲ. ಹಾಗಾಗಿ ಮೇನ್ ನಮ್ಮ ಭಾಷೆ ಏನಿದೆ ಆ ಭಾಷೆಯಲ್ಲೂ ಕೂಡ ಬೇರೆ ಬೇರೆ ಪ್ರಾಂತ್ಯಗಳಿಗೆ ತಕ್ಕ ಹಾಗೆ, ಮಂಗಳೂರಿಗೆ ತಕ್ಕ ಹಾಗೆ, ಕರಾವಳಿಗೆ ತಕ್ಕ ಹಾಗೆ, ಕೊಡಗು ತಕ್ಕ ಹಾಗೆ ಬದಲಾಗಲ್ಲ. ಒಂದೇ ಭಾಷೆನೇ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. 6 ತಿಂಗಳ ಹಿಂದೆ ಶೂಟ್ ಆಯ್ತು ಸರ್. ಕಂಪ್ಲೀಟ್ ಶೂಟ್ ಮುಗಿದು ಡಬ್ಬಿಂಗ್ ಎಲ್ಲ ಮುಗಿಸಿ ನಮ್ಮ ಗಿಲ್ಲಿಯವರು ಬಿಗ್ ಬಾಸ್ಗೆ ಹೋದ್ರು. ಬಿಗ್ ಬಾಸ್ಗೆ ಹೋಗಿದ್ದವರು 3 ತಿಂಗಳು ಏನು ಒಳಗಿದ್ರು ಅಷ್ಟರೊಳಗೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿದ್ವಿ. ಡಿಸೆಂಬರ್ 1 ಲಾಂಚ್ ಮಾಡಿದ್ವಿ. ಮೇ ಬಿ ಜನವರಿ 18 ಡಿಸೆಂಬರ್ 18 ಬಂದಿದ್ದು ಹೊರಗಡೆ. ಹಾ ಸರ್, ಇಲ್ಲ ಅದೇನಾಗಿದೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವಾರ 5-6 ಸಿನಿಮಾಗಳು ಇದ್ದೇ ಇರುತ್ತೆ. ಈ ವಾರ ಯಾರು ಇಲ್ಲ ಅಂದ್ರು ನಾನು ಆಮೇಲೆ ಬರ್ತೀನಿ ಅನ್ನೋದಕ್ಕೆ ನನಗೆ ಯಾವುದು ಆ ಬಿಡುವು ಸಿಗಲ್ಲ. ನನಗೆ ನನ್ನ ಕಥೆ ಮೇಲೆ, ನನ್ನ ಬಳಗದ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ನಿರ್ಮಾಪಕರ ಮೇಲೆ, ನಾನು ಮಾಡಿರುವಂತ ಈ ಸೂಪರ್ ಹಿಟ್ ಸಿನಿಮಾದ ಮೇಲೆ ನನಗೆ ಬಹಳವಾದ ನಂಬಿಕೆ ಇದೆ. ಜನ ಇದನ್ನ ಕೈ ಹಿಡದೇ ಹಿಡಿತಾರೆ ಅನ್ನೋ ಒಂದು ತುಂಬಾ ಅಚಲವಾದ ನಂಬಿಕೆ ಇದೆ. ಏನಕ್ಕೆ ಅಂತಂದ್ರೆ ಕಂಪ್ಲೀಟ್ ಔಟ್ ಅಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಇತ್ತೀಚಿನ ಬಂದಿರುವಂತಹ ಸಿನಿಮಾಗಳಲ್ಲಿ ಹೋಲಿಸಿದ್ರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂತ ಸಿನಿಮಾಗಳ ಅಂಕೆ ತುಂಬಾ ಕಮ್ಮಿ. ಸೂಪರ್ ಸೋ ಬಂತು, ಜನ ಹೊತ್ತು ಮೆರೆಸಿದ್ರು. ಅದೇ ರೀತಿ ಸೂಪರ್ ಹಿಟ್ ಬರುತ್ತೆ, ಅದನ್ನು ಸೂಪರ್ ಹಿಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದ್ರ ಮಧ್ಯೆ ಇನ್ಯಾವುದೋ ಕಾಮಿಡಿ ಜಾನರ್ ಅನ್ನೋ ಸಿನಿಮಾ ಬಂದಿಲ್ಲ ಇದುವರೆಗೂ. ಬರೋಂತ ಸಿನಿಮಾಗಳೆಲ್ಲವೂ ಕೂಡ ಅಲ್ಲಲ್ಲ ಈಗ ಏನ ಹೇಳ್ತಿರೋದು, ಅಮೃತಾಂಜನ್ ಈಗ ಬಂತು, ಅಮೃತಾಂಜನ್ ಈಗ ಬಂತು 2 ವಾರದಿಂದ 1 ವಾರದಿಂದ. ಈ ಕಾಲಘಟ್ಟದಲ್ಲಿ ನಾನು ಹೇಳಿದ್ದಿರೋದು ಜರ್ನಿನಲ್ಲಿ ಅಮೃತಾಂಜನ್ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಕಾಣ್ತು. ಯಾಕಂದ್ರೆ ಯೂಟ್ಯೂಬರ್ಸ್ ಒಂದು ಶಾರ್ಟ್ ಮೂವಿ ಮಾಡಿ ಅದರಲ್ಲಿ ಗೆದ್ದು ಅದನ್ನ ಸಿನಿಮಾ ಮಾಡ್ತಿದ್ರಲ್ಲ, ಅದೇ ದೊಡ್ಡ ಮಟ್ಟದ ಯಶಸ್ಸು. ಸಿನಿಮಾದಲ್ಲೂ ಯಶಸ್ಸಾಗಿ 2ನೇ ವಾರ ರನ್ನಿಂಗ್ ಸಕ್ಸಸ್ಫುಲ್ ಆಗ್ತಿದೆ ಅಂತಂದ್ರೆ ಅದು ತುಂಬಾ ದೊಡ್ಡ ಮಟ್ಟದ ಆಸ್ಕರ್ ಲೆವೆಲ್. ಅದು 100%. ಅದು ಇನ್ನೂ 4-5 ವಾರ ಓಡ್ಲಿ, ನಮ್ಮ ಸಿನಿಮಾ ಜೊತೆಗೆ ಅದನ್ನು 15 ಡೇಸ್ ಆಗ್ಲಿ ಅಂತ ನನ್ನ ಆಸೆ. ಸೂಪರ್ ಹಿಟ್ ಯಾವಾಗಲೂ ಎಲ್ಲ ಸಿನಿಮಾಗಳು ಆಗ್ಲಿ ಅನ್ನೋದು ಒಬ್ಬ ನಿರ್ದೇಶಕರ ಕನಸು. ಆದ್ರೆ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗದ ಯಾವಾಗ, ಜನ ಚಪ್ಪಾಳೆ ತಟ್ಟಿ ಸೀಳೆ ಹೊಡೆದಾಗ, ಜನ ಅದನ್ನ ಸೂಪರ್ ಹಿಟ್ ಮಾಡಿದಾಗ. ನಾವು ಫಸ್ಟ್ ಏನಕ್ಕೆ ಇಟ್ಕೊಂಡಿದೀವಿ ಅಂತಂದ್ರೆ ಒಂದು ಪಾಸಿಟಿವ್ ಎನರ್ಜಿ. ನಾನು ಆಗ್ಲೇ ಹೇಳಿದಾಗೆ ಕಥೆಗೂ ಕೂಡ ಅದು ನನಗೆ ಬೇಕಾಗಿತ್ತು, ಅದಾಗಲೇ ಒಲಿತು. ಜೊತೆಗೆ ಅದು ಬಂದ ಮೇಲೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇಲ್ಲಿವರೆಗೂ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಸಿದೆ ಸರ್. ಸರ್ ಸಾಧಿಸಲು ಪಾತ್ರದಿಂದ ಇಲ್ಲ, ಇಲ್ಲಿ ಏನಾಗಿದೆ, ನಾವು ಯಾವ ಭಕ್ತವೃಂದಕ್ಕೂ ಕೂಡ ನೋವಾಗದೇ ಇರೋ ಹಾಗೆ ಆ ಪಾತ್ರನ ಡಿಸೈನ್ ಮಾಡಿದೀವಿ. ಆಮೇಲೆ ಎಷ್ಟೋ ಸ್ವಾಮೀಜಿಗಳು ತುಂಬಾ ಅಧರ್ಮದ ಹಾದಿಯಲ್ಲಿ ಇಳಿದು ಜೈಲಲ್ಲಿದ್ದಾರೆ. ಸೊ ಆ ವರ್ಗ ತಗೊಂಡ್ರೆ ಎಷ್ಟೋ ಜನರಿಗೆ ಹರ್ಟ್ ಆಗಿರುತ್ತೆ ಅಲ್ವಾ? ಆ ತರದ್ದು ಅಲ್ಲ ಇದು. ಈ ಪಾತ್ರ ಕಂಪ್ಲೀಟ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಪಾತ್ರ. ಸೊ ನಿಮಗೆ ಯಾವುದೇ ನೆಗೆಟಿವಿಟಿ ಕಾಣ್ತಿಲ್ಲ ಪಾತ್ರದಲ್ಲಿ. ಸಿನಿಮಾ ನೋಡಿದ ಮೇಲೂ ಕೂಡ ನೆಗೆಟಿವಿಟಿ ಇರಲ್ಲ. ಅದು ತುಂಬಾ ಪಾಸಿಟಿವ್ ಆಗಿ 4 ಜನರಿಗೆ ಮಾದರಿಯಾಗಿ ಈ ತರ ಮಾಡಬಾರ್ದು ಅನ್ನೋ ಒಂದು ಸಾರಾಂಶನ ಹೇಳುವಂತ ಒಂದು ಗಟ್ಟಿ ಪಾತ್ರ ಅವರು ಮಾಡುವಂತ ಪಾತ್ರ. ಅವರ ಅನುಭವಿ ನಿರ್ದೇಶಕರು, ಅನುಭವಿ ನಟರು ಕೂಡ ಅವರ ಪಾತ್ರನ ಅನಲೈಸ್ ಮಾಡ್ಬಿಡ್ತಾರೆ, ಸ್ಕ್ಯಾನ್ ಮಾಡ್ಬಿಡ್ತಾರೆ. ನನ್ನ ಪಾತ್ರ ಇದು ನೆಗೆಟಿವ್ ಪಾಸಿಟಿವ್, ಸಮಾಜಕ್ಕೆ ನಾನು ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅವರು ಪಾತ್ರನ ಒಪ್ಕೊಂಡು ಓಕೆನಾ. ಸೊ ಹಾಗೆ ಅವರು ಪಾತ್ರನ ಒಪ್ಕೊಂಡಿದ್ದೆ ನನ್ನ ಅದೃಷ್ಟ. ಯಾಕಂದ್ರೆ ಅಷ್ಟು ಎಂಟರ್ಟೈನ್ ಆಗಿರುವಂತ ಪಾತ್ರ ಅದು ಸರ್ ಮಾಡಿದ್ರೇನೆ ಅದು ಸೂಟ್ ಆಗುತ್ತೆ ಅಂತ ನಾನು ಬರಿಬೇಕಾದ್ರೆ ಏನು ಕನಸು ಕಟ್ಕೊಂಡಿದ್ನ, ಆ ಕನಸು ಈಡೇರಿದಂತ ಕ್ಷಣ ಅವರು ಪಾತ್ರ ಮಾಡಿ ಒಪ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಕಣ ಹೋಗೋ ಅಂತ ಅಂದ್ಬಿಟ್ಟು ಬೆಂತಲ್ಲ, ಅದು ನನಗೆ ಖುಷಿ ವಿಚಾರ. ಅದು ನನ್ನ ಜೀವನದ ಅದ್ಭುತವಾದಂತ ಕ್ಷಣ ಅಂತ ಹೇಳ್ಕೊಂತೀನಿ.
ಯಾಕಂದ್ರೆ ಅವರು ಒಟ್ಟಿಗೆ ಕೆಲಸ ಮಾಡಿದಂತ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಷ್ಟು ನಮ್ಮನ್ನ ಬೆಂಬಲಿಸಿದ್ದಾರೆ, ಬೆಂತಟ್ಟಿದ್ದಾರೆ, ಬೆಳೆಸಿದ್ದಾರೆ. ನಿಮ್ಮ ಅಣ್ಣವರು ಅಣ್ಣವರು ಡಾನ್ ತರ ಇದ್ದಾರೆ. ಅವರು ಡಾನ್ ಅಲ್ವಾ ಅನ್ನೋದು ಸಿನಿಮಾದಲ್ಲಿ ಬರ್ತಾ ಇದ್ದಾರೆ. 2 ನಿಮಿಷ. ಡಾನ್ ಯಾವಾಗಲೂ ಲೇಟ್. ಥ್ಯಾಂಕ್ ಯು ವಿಜಯಾನಂದ ಸರ್, ಥ್ಯಾಂಕ್ ಯು ಸೊ ಹೌದು ಸರ್. ಯಾವುದಕ್ಕೆ? ಪ್ರೀ ಬಿಸ್ನೆಸ್ ಅಂತನಾ? ಸಾಕಷ್ಟು ಪಾಸಿಟಿವ್ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಇದು ಒಂದು ಈ ಅಂಶ ಕೂಡ ಬರುತ್ತೆ. ಸೊ ನಾವು ಬಿಗಿನಿಂಗ್ ಇಂದ ಏನು ನಾವು ಪಾಸಿಟಿವ್ ಆಗಿ ಬಂದ್ವಿ. ಸಿನಿಮಾ ಎಲ್ಲ ಮಾಡಿ ಮುಗಿದು ನಾವು ಡಿಸೆಂಬರ್ 1 ಲಾಂಚ್ ಆದ್ಮೇಲೆ ಇಂದ ಇನ್ನೂ ನಮ್ಮ ಸಿನಿಮಾದ ಬಿಸ್ನೆಸ್ ವಿಚಾರವಾಗಿ ಇನ್ನೂ ಪಾಸಿಟಿವ್ ಬೆಳವಣಿಗೆಗಳು ತುಂಬಾ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ನಮ್ಮ ನಾಯಕ ನಟರು ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅಲ್ಲಿ ವಿನ್ ಆದ್ರಲ್ಲ, ಅದಾದ್ಮೇಲೆ ನಮ್ಮ ಸಿನಿಮಾದ ಹೈಪ್ ಇನ್ನೂ ಜಾಸ್ತಿ ಆಯ್ತು. ಇರೋ ಫ್ಯಾಕ್ಟ್ ಅದು. ಸೊ ಸೂಪರ್ ಹಿಟ್ ಅನ್ನೋದು ಎಲೆಮರೆಕಾಯಿಯಾಗಿತ್ತು. ನಾನು ಅನೌನ್ಸ್ ಮಾಡೋವರೆಗೂ, ಅನೌನ್ಸ್ ಮಾಡಿದ್ಮೇಲೆ ಮುಂದೆ ಕಾಣ್ತು. ಗಿಲ್ಲಿಯವರು ಯಾವಾಗ ವಿನ್ ಆದ್ರೋ ವೆರಿ ಇಮಿಡಿಯೇಟ್ ಅದು ಇಡೀ ಕರ್ನಾಟಕದಾದ್ಯಂತ ವೈರಲ್ ಆಯ್ತು. ಅದರ ಪ್ರಭಾವ ನಮ್ಮ ಸಿನಿಮಾದ ಬಿಸ್ನೆಸ್ ಮೇಲೂ ಕೂಡ ಬೀಳ್ತಿದೆ. ಅದರ ಪ್ರಭಾವ ನಾನು ಸಿನಿಮಾ ರಿಲೀಸ್ ದಿನ ಅದನ್ನ ಅನೌನ್ಸ್ ಮಾಡ್ತೀನಿ, ಏನಾಗಿದೆ ವ್ಯವಹಾರದ್ದು ಅಂತ. ನಿರ್ಮಾಪಕರ ಮದುವೆ ಆಗೋಗಿದೆ. ಸಿನಿಮಾ ಮಾಡಬೇಕು ಅನ್ನೋ ಕನ್ಸಿಟ್ಕೊಂಡು ಅವರ ಮದುವೆ ಖರ್ಚನ್ನ ಕಮ್ಮಿ ಮಾಡಿ ಆ ಖರ್ಚಲ್ಲಿರುವಂತ ದುಡ್ಡನ್ನ ಸಿನಿಮಾ ಮಾಡಲೇಬೇಕು ಅಂತ 5-6 ವರ್ಷದಿಂದ ಕೂಡಿಟ್ಕೊಂಡು ಮಾಡಿದಂತ ಒಂದು ಕನಸಿದು. ಇಲ್ಲ 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 ಆಲ್ರೆಡಿ ಮದುವೆ ಆಗಿದೆ. ಮದುವೆ ದೇವಸ್ಥಾನದಲ್ಲಾಗಿ ಅದನ್ನ ನಾವು ಖರ್ಚನ್ನ ಕಮ್ಮಿ ಮಾಡಿಕೊಂಡು ಸಿನಿಮಾಗೆ ಬಂಡವಾಳ ಮಾಡ್ಕೊಂಡಿದ್ದಾರೆ. ಧನ್ಯವಾದಗಳು ಡೈರೆಕ್ಟರ್ ವಿಜಯಾನಂದ ಸರ್. ಓಕೆನಾ? ಈಗ ಇನ್ನೊಂದು ಪಾಸಿಟಿವ್ ವಿಚಾರ ಸರ್, ನೀವು ಪ್ರಶ್ನೆ ಕೇಳಿದ್ರಿ ವ್ಯವಹಾರ ದೃಷ್ಟಿನಲ್ಲಿ. ಈಗಷ್ಟೇ ಬಂದ ಮಾಹಿತಿ, ಸಿನಿಮಾದ OTT ಅಂತ ಏನಿದೆ ಅದರ ರೈಟ್ಸ್ ಭಾರಿ ಮೊತ್ತಕ್ಕೆ ಕ್ಯಾಚ್ ಅಂಡ್ ವಾಚ್ ಅನ್ನೋ ಒಂದು ಒಂದು ಹೊಸ ಪ್ಲಾಟ್ಫಾರ್ಮ್ ಅದನ್ನ ಪರ್ಚೇಸ್ ಮಾಡ್ತಿದೆ. ಅದರ ಮಾತುಕತೆ ಒಂದು ಫೈನಲ್ ಹಂತದಲ್ಲಿತ್ತು. ಯಾಕಂದ್ರೆ ನಾನು ನಿರ್ದೇಶಕನಾಗಿ ಬೆಳಗಿನ ಜಾವದವರೆಗೂ ಫಸ್ಟ್ ಕಾಪಿ ಆ ಕೆಲಸದಲ್ಲೇ ಇದ್ದೆ. ವ್ಯವಹಾರ ಏನಿದ್ರು ನಿರ್ಮಾಪಕರು ನೋಡ್ಕೊಂತಾರೆ, ಸಹ ನಿರ್ಮಾಪಕರು ನೋಡ್ಕೊಂತಾರೆ, ಕಾರ್ಯಕಾರಿ ನಿರ್ಮಾಪಕರು ನೋಡ್ಕೊಂತಾರೆ. ಸೊ ಇವ್ರಿಗೆ ವಿಭಾಗಕ್ಕೆ ಬಿಟ್ಟಿರ್ತೀನಿ. ಫೈನಲ್ ಹಂತಕ್ಕೆ ಬಂದಾಗ ಅದು SR ನೋ ಅನ್ನೋದನ್ನ ನಾನು ಜೊತೆಲಿ ನಿಂತು ಕಾಲ್ ತಗೊಂತೀನಿ. ಸೊ ಅದು ಒಂದು ಫೈನಲ್ ಆಗಿದೆ. ಕ್ಯಾಚ್ ಅಂಡ್ ವಾಚ್ ಅನ್ನೋ ಒಂದು OTT ಕಂಪನಿ ಈ ಸಿನಿಮಾದ OTT ರೈಟ್ಸ್ ನ ತಗೊಂಡಿದೆ. ಆ ಕಂಪನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದು ಹೊಸ ಕಂಪನಿ ಆದ್ರಿಂದ ಅದು ಕೂಡ ಸೂಪರ್ ಹಿಟ್ ಆಗಲಿ, ಅದು ಕೂಡ ಲಕ್ಷಾಂತರ ಫಾಲೋವರ್ಸ್ಗಳನ್ನ ಅದು ಪಡ್ಕೊಳ್ಳಿ, ಅದು ಕೂಡ ದೊಡ್ಡ ಮಟ್ಟಕ್ಕೆ ಕನ್ನಡದ ಚಿತ್ರರಂಗದಲ್ಲಿ ನೆಲೆಯೂರಿ ಇನ್ನೂ 500 ವರ್ಷ ಬದುಕಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ನಂಗೆ ಹೇಳಿದಂಗೆ ವಯಸ್ಸಾಗಿದ್ರು ನಾನು ಹಂಗೆ ಇರ್ತೀನಿ. ಎವರ್ ಯಂಗ್. ಸರ್, ಏನ್ ಹೇಳ್ತೀರಿ ಸೂಪರ್ ಹಿಟ್ ಬಗ್ಗೆ? ಎಲ್ಲ ಪತ್ರಕರ್ತರಿಗೆ ಮತ್ತೆ TV ಮೀಡಿಯಾದವರಿಗೆ ನಮಸ್ಕಾರಗಳು. ಇಲ್ಲಿ ಸುಮಾರು ಜನ ಹೇಳ್ತಾ ಇದ್ರು ಸಿನಿಮಾ ಹಂಗೆ ಹಿಂಗೆ. ಎಲ್ಲವೂ ಸರಿನೇ. ನೀವು ಮಾಡಬೇಕಾದ್ರೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಇಲ್ಲಿ ಹೇಳೋದಲ್ಲ. ಈ ಸಿನಿಮಾನ ಥಿಯೇಟ್ರಲ್ಲಿ ಹೆಂಗೆ ಓಡಿಸ್ಬೇಕು, ಜನ ಹೇಗೆ ಬರಬೇಕು ಅನ್ನೋ ಪ್ಲಾನ್ನ ನೀವು ಮಾಡಬೇಕೀಗ. ಯಾವ ಥರ ಹೊರಗಡೆ ಪ್ರಚಾರ ಮಾಡ್ತೀರಾ ಅದ್ರ ಮೇಲೆ ಕನ್ನಡ ಸಿನಿಮಾದ ಒಂದು ಜೀವನ ನಿಂತಿದೆ ನೋಡಿ. ಎಲ್ಲ ಪತ್ರಕರ್ತರು ದೊಡ್ಡ ಕೂತಿದ್ದಾರೆ. ಯಾಕೆಂದರೆ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತಲೇ ಹೇಳ್ಬೋದು. ಬೇರೆ ದಾರಿನೇ ಇಲ್ಲ. ಇಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಹಂಗೆ ಬಂದಿದೆ ಹಿಂಗೆ ಬಂದಿದೆ ನಾನು ಪಾತ್ರ ಇದನ್ನು ಕರೆಕ್ಟು ನೀವು ಇಲ್ಲಿ ಹೇಳಿ. ನೀವು ಇದೇ ಕೆಲಸವನ್ನು ಹೊರಗಡೆ ಪಬ್ಲಿಸಿಟಿಗೆ ಜನರನ್ನ ಥಿಯೇಟ್ರಿಗೆ ಯಾವುದೇ ರೀತಿಯಲ್ಲಿ ಕರೆಸ್ಬೇಕು ಅನ್ನೋದಕ್ಕೆ ನೀವೆಲ್ಲ ಶ್ರಮಿಸಲೇಬೇಕಾಗತ್ತೆ. ಯಾಕೆಂದರೆ ಒಳ್ಳೆ ಸಿನಿಮಾಗಳು ಕೂಡ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ, ಯಾಕೆಂದರೆ ಈ ಎಲ್ಲರೂ ರೀಲ್ಸ್ ಬಂದ್ಬಿಟ್ಟವ್ರೆ ಜನರ. ಈಗ ನಾನು ಗಿಲ್ಲಿಯವ್ರ ಬಗ್ಗೆನೇ ಹೇಳ್ತೀನಿ. 4 ತಿಂಗಳು ಗಿಲ್ಲಿ ಬಿಗ್ ಬಾಸ್ ಒಳಗೆ ಇದ್ದಾಗ
ಅಲ್ಲಿಂದ ಹೊರಗೆ ಬಂದಮೇಲೆ ಈ ಪ್ರಪಂಚಕ್ಕೆ, ಹೊರಗಿನ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ. ಅವ್ರ ಮೆಂಟಾಲಿಟಿ ಎಲ್ಲ ಸಾಫ್ಟ್ ಆಗಿರುತ್ತೆ, ಸೌಂಡ್ ಆಗ್ಬೋದು, ಜನ ಆಗ್ಬೋದು. ಯಾಕಂದರೆ ಒಳಗಡೆ ಒಂದು 9 ಜನ ಅಷ್ಟು ಇದ್ದು ನಾವು ನೋಡೋಕ್ಕೆ ಗಿಲ್ಲಿ ಏನಪ್ಪ ಎಲ್ಲ ಕಡೆ ಸೈಲೆಂಟಾಗಿ ಅವನು ಅಂತ ಅನ್ನಬಹುದು. ಆದರೆ ಅವರ ಮನಸ್ಥಿತಿನೇ ಹಂಗೆ ಆಗ್ಬಿಟ್ಟಿರುತ್ತೆ. ಅದು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಏನು ಹೇಳ್ತಿದ್ದೀನಿ, ಎಲ್ಲರೂ ಈ ಮೊಬೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಆ ರೀಲ್ಸ್ಗೆ ಅಲ್ಲಿ ನೋಡೋದು, ಮತ್ತೆ ಎಲ್ಲ ಆಫ್ ಮಾಡೋದು. ಎಲ್ಲರ ಜೀವನ ಟೋಟ್ಲಾಗಿ ಮೊಬೈಲ್ ಮೇಲಿದೆ, ಬೇರೆ ಏನ್ರ ಮೇಲೂ ಇಲ್ಲ. ಅದರಿಂದಾಗಿ ಥಿಯೇಟ್ರ್ಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಷನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಸರ್. ಹೌದಲ್ವ ಸರ್? ಬರೀ ರೀಲ್ಸು. ಈಗ ಏನಾಗಿದೆ ನೋಡಿ, ಕಲಾವಿದನೇ ಇಲ್ಲ. ಮುಂಚೆ ಸಿನಿಮಾ ಆಗಲಿ, ನಾಟಕ ರಂಗಗಳಾಗಲಿ, ಪ್ರತಿಯೊಂದಾಗಲಿ ಕಲೆಗಾರ ಅಂತ ಒಬ್ಬರ್ತಿದ್ದ. ಡ್ಯಾನ್ಸ್ ಆಗ್ಬೋದು, ಅದು ಯಾವುದೋ ಡೊಳ್ಳು ಕುಣಿತ ಇರ್ಬೋದು, ಇನ್ನೊಂದು ಯಕ್ಷಗಾನ ಇರ್ಬೋದು, ಅದಕ್ಕೆ ಅಂತ ಕಲಾವಿದರು ಇದ್ರು. ಈಗ ಇಲ್ಲ. ಈಗ ಮನೆಯಲ್ಲಿ ಇರೋರೆಲ್ಲ ಕಲಾವಿದರೆ. ಯಾರು ಅವನೇ ಕಲಾವಿದ, ಅವನು ಇಟ್ಕೊತಾನೆ, ಏನೋ ಮಾತಾಡ್ತಾನೆ, ಅದನ್ನು ಅಪ್ಲೋಡ್ ಮಾಡ್ತಾನೆ, ಅವನದೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ, ಏನೋ ಬಡ್ಕೊಳ್ತಾ ಇರ್ತಾರೆ. ಅದನ್ನ ನೋಡಿ ನಾವಲ್ಲಿ ಅಂದ್ಬಿಟ್ಟು ಮಾತಾಡ್ತವನು ಮನೇಲೇ ಕೂತ್ಕೊಂಡ್ಬಿಟ್ಟು ಥಿಯೇಟ್ರಿಗೆ ಬಂದ ಮರೆತುಬಿಟ್ಟು ಅವ್ರೆ. ಅದು ಚೆನ್ನಾಗಿರದೆ ಹೋಗಲಿ. ಅದು ಕೆಲವು ಇನ್ನೂ ಮಾತಾಡೋಂಗಿಲ್ಲ. ಯಾಕೆಂದರೆ ಏನೇನೋ ನೋಡೋಕ್ಕಾಗಲ್ಲ. ಯಾವುದೋ ಹಳ್ಳಿ ಏನೇನೋ ನಮ್ಮ ಡ್ರೈವರ್ ಇದ್ದಾನೊಬ್ಬ ಮಂಜು ಅಂತ, ಅಲ್ಲೆಲ್ಲ ನಿಂತವನ್ನೇ 24 ಗಂಟೆ ನಿಂತ್ಕೊಂಡೇನೆ ಮೊಬೈಲು, ಕೂತ್ರೆ ಮೊಬೈಲು. ಆ ಗಾಡಿ ಈ ಥರ ಹುಚ್ಚರಾಗ್ಬಿಟ್ಟವ್ರೆ. ಇದೊಂದೇ ಪದ ನಂತರ ಮಿಕ್ಕಿರೋದು ಅಲ್ವಾ, ಹುಚ್ಚರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಏನು ತಲೆಯಲ್ಲಿ 24 ಗಂಟೆ ಮೊಬೈಲ್ ಜೊತೆಲೆ ಜೀವನ ನಡೆಸ್ತಾರಂತ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ ಸರ್. ಹಂಗಾಗಿದೆ ಸರ್. 24 ಗಂಟೆ ಮೊಬೈಲು, ಬೇರೆ ಏನು ನಮ್ಮ ತಲೆಗೆ ಬರ್ತಲ್ಲ. ಈ ಟೈಮಲ್ಲಿ ನೀವು ಇಲ್ಲಿ ಮಾತಾಡಿದ್ನ ಜನರನ್ನ ಥಿಯೇಟ್ರಿಗೆ ಹೆಂಗೆ ಕರೆಸ್ಬೇಕು, ಕಥೆನ ಯಾವ ಥರ ಹೇಳಬೇಕು ನೋಡಿ. ಎಷ್ಟು ಕಲಾವಿದರು ಇದ್ದಾರೆ ಅಂದರೆ 100 ಕಲಾವಿದರಿದ್ದಾರೆ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ. ನಾನು ಅದಕ್ಕೋಸ್ಕರ ವಿಜಯಾನಂದ್ ತುಂಬ ಒಳ್ಳೆಯ ಒಬ್ಬ ಮನಸ್ಸಿರುವಂಥ ಒಬ್ಬ ರೈಟ್ರು. ಸಕಲ ಪೆನ್ ಪಟ್ 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 ಅಂತ ಅಲ್ಲೇ ನಂದೊಂದು ಡೈಲಾಗ್ ಯಾವುದದು ಎಲ್ಲರದ್ದು ಹೇಳ್ಕೊಂಬರ್ತೀನಿಲ್ಲ ಕಡೆಯಲ್ಲಿ, ಅದಲ್ಲ ಈ ಸಿನಿಮಾಲಿ ಒಳ್ಳೆ ಡೈಲಾಗ್ ನನ್ನ ಮನಸ್ಸಲ್ಲೇ ಇತ್ತು ಕಡೆಗೆ. ದುಡ್ಡು ಅನ್ನೋದು ಎಲೆಕ್ಷನ್ ಅಲ್ಲಿ ಈ ಪೊಲಿಟಿಕ್ಸ್ ಕೂಡ ಕುಕ್ಕರ್ ಇದ್ದಂಗೆ, ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ನೇಹ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅಂತ ಅದು ಹೇಳಕ್ಕಿಲ್ವಲ್ಲ. ಈ ದುಡ್ಡು ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಈ ಪೊಲಿಟಿಷಿಯನ್ಸ್ ಮಾರೋ ಅಥವಾ ಕೊಡೋ ಕುಕ್ಕರ್ ಇದ್ದಂಗೆ, ಅದು ಇರುತ್ತೆ ನಾಳೆ ಹೋಗುತ್ತೆ ಅಲ್ಲಮ್ಮ. ಆದರೆ ಸ್ನೇಹ ಹಂಗಲ್ಲ, ಅದು ನಮ್ಮ ಪುಟ್ಗೋಸಿ ಇದ್ದಂಗೆ ಯಾವಾಗೂ ನಮ್ಮ ಜೊತೆನೇ ಇರುತ್ತೆ ಅನ್ನೋದು, ಅದು ಸ್ನೇಹ ಅನ್ನೋದು ಅಂತ ಹೇಳಿದ್ದೀನಿ. 2-3 ಡೈಲಾಗ್ ನಾಗೇಂದ್ರ ಪ್ರಸಾದ್ ನಮಸ್ಕಾರ ಹೇಳಿದ್ದೀನಿ. ತುಂಬ ಚೆನ್ನಾಗಿ ನನಗೆ ಈ ಸಿನಿಮಾದ ಅನಿಸಿದ ಕಾಮಿಡಿ. ಕಥೆ ಹೇಗಿದೆ, ಕಥೆ ಹೆಂಗಿರುತ್ತೆ ಅದೆಲ್ಲ ಈಗಿನ ಜನ್ರೇಷನ್ ಜನಕ್ಕೆ ಬೇಕಾಗೇ ಇಲ್ಲಮ್ಮ. ಏನು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ, ಏನು ನಗಿಸ್ತಾರೆ ಅನ್ನೋದೇ. ಅದರಲ್ಲೂ ನಮ್ಮ ಇವರು ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಭಾಳ ಇಷ್ಟ ಆಯಿತು. ಗೌರವ ಎಷ್ಟು ಈಸಿಯಾಗಿ ಲೀಲಾಜಾಲವಾಗಿ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಹುಡುಗರು. ನಾವು ತುಂಬ ತಲೆ ಕೆಡಿಸ್ಕೊಂಡು ಓವರ್ ಎನರ್ಜಿ ಹಾಕಿ ಪಲ್ಟಿ ಹೊಡೆದು ಹಿಂಗೆಲ್ಲ ಬಂದ್ವಿ 35 ವರ್ಷ ಅಲ್ವಾ. ಈಗ ನಮ್ಮ ಜೊತೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಕೆಲವ್ರು ಬೇಕು ಅಂತ ಅಡ್ಡ ಬಂದ್ಬಿಡೋದು. ಯಾಕೆಂದ್ರೆ ಅವ್ನು ಕಾಣಬೇಕಂತೆ. ಇಲ್ಲ 2-3 ಡೈಲಾಗ್ ಜಾಸ್ತಿ ಸ್ಕ್ರಿಪ್ಟಲ್ಲಿ ಇಲ್ಲ ಅಂದ್ರೂ ಓವರ್ ಡೈಲಾಗ್ ಹೇಳ್ತಾನೆ ಇರೋದು ಉದ್ದಕ್ಕೂ. ಯಾಕ್ರಿ ಸ್ಕ್ರಿಪ್ಟಲ್ಲಿ ಇಲ್ವಲ್ಲೇ, ನಾವು ಕಾಣ್ಬೇಕಲ್ಲ ಜನರಿಗೆ, ನಾನು ಹೈಲೈಟ್ ಆಗಬೇಕು ಅನ್ನೋದು ಅದಲ್ಲ. ಸುಮ್ಮನೆ ಸೈಲೆಂಟಾಗಿ ಇದ್ರೂ ಹೈಲೈಟ್ ಆಗಿಬಿಡುತ್ತೆ. ಒಂದೇ ಡೈಲಾಗ್ ಹೈಲೈಟ್ ಆಗ್ತಾ ಹೋಗುತ್ತೆ, ಗೌಂಡಮಣಿ ಚಂದಿರ್ತ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ನೀವು. ಆಮೇಲೆ ಅವ್ರಿಗೆ ನಾನು ಒಂದು ಮಾತು ಹೇಳಿದ್ದೆ, ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರಿ ಸಿನಿಮಾದಲ್ಲಿ. ಅವಾಗ ನಾನು ಹೇಳಿದ್ದೆ, ಇಲ್ಲಮ್ಮ ಯಾಕೆ ನೀನು ಇಲ್ಲಿ ಬಂದು ಇದು ಮಾಡ್ತಾ ಇದ್ದೆ, ಹೀರೋಯಿನ್ ಏನೋ ಬೇರೆ ಮಾಡೋ ಅಂತ ಹೇಳಿದಲ್ಲ ನಿಮಗೆ, ನೋಡಿ ಹೀರೋಯಿನ್ನೇ ಆಗ್ಬಿಟ್ಲು ಅವ್ರಿಗೆ. ಆ ರೀತಿ ನಿಮ್ಮ ಸಿನಿಮಾಗೆ ಈಗ ಪಬ್ಲಿಸಿಟಿ ಆ್ಯಕ್ಚುಲಿ ಅವಶ್ಯಕತೆ ಇದೆ. ಅದು ಕೂಡ ನಿಮ್ಮ ಸಿನಿಮಾ ನೀವೇನು ಹೆಸರಿಟ್ಟಿದ್ರೋ
ಅದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ. ಯಾಕೆಂದರೆ ಇವರಿಗೆ ದೇವರ ಆಶೀರ್ವಾದ ಭಾಳ ಚೆನ್ನಾಗಿದೆ. ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ, ಸಿನಿಮಾ ಓಡುತ್ತೆ, ಚೆನ್ನಾಗಿದ್ರೆ 100 ಡೇಸು ಓಡುತ್ತೆ. ನಿಮ್ಮ ಟೈಟ್ಲಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವ್ರಿಗೆ ಇವಾಗ ಒಂದು ಕೈಯಲ್ಲಿ ಒಂದು ಏನು ಕರೆಕ್ಟಾಗಿ ಒಂದು ಅಸ್ತ್ರ ಸಿಕ್ಬಿಟ್ಟಿದೆ, ಅದೇ ಗಿಲ್ಲಿ. ನಾವು ಸ್ವಲ್ಪ ಓಪನ್ ಮಾರ್ಕೆಟ್. ಗಿಲ್ಲಿ ಸರಿಯಾದ ಸಮಯಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿ ಮಾಡದೇ ಇರೋವಂಥ ಒಂದು ಸಾಧನೆ ಜನರ ಮುಂದೆ, ಬಿಗ್ ಬಾಸಲ್ಲಿ ಸಾಧನೆ ಅಂತ ಹೇಳ್ತಾ ಇಲ್ಲ, ಜನರ ಮುಂದೆ ಅಷ್ಟು ಹತ್ರವಾಗ್ಬಿಟ್ಟಿದ್ದಾರೆ ಗಿಲ್ಲಿ. ತುಂಬ ಹತ್ರ ಆಗಿದೆ ಗಿಲ್ಲಿ. ಈ ರೇಂಜಲ್ಲಿ ಬಿಗ್ ಬಾಸಲ್ಲಿ ಜನರಿಗೆ ಇಷ್ಟು ಕ್ಲೋಸ್ ಆದಂಥವ್ರು ಯಾರೂ ಇಲ್ಲ. ಇಷ್ಟು ಫೇಮ್ ಆಗಿರೋಂಥವ್ರು, ಇಷ್ಟು ಏನದು ಅಭಿಮಾನಿಗಳನ್ನ ಪಡೆದಿರೋಂಥವ್ರು ಮನೆಗೆ ಗಿಲ್ಲಿನ ಇಷ್ಟಪಡ್ತಾರೆ. ನನ್ನ ಸ್ನೇಹಿತರಿದ್ದಾರೆ ಸರ್, ಇಲ್ಲಿ ಇವರು ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು, ಸರ್ ಒಂದೇ ಒಂದು ಸರಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಗಿಲ್ಲಿನ ಕರ್ಕೊಂಬನ್ನಿ ಸರ್, ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ. ನಾನು ಮುಖಸ್ತುತಿಗೆ ಹೇಳ್ತಾರೆ. ನನ್ನ ವೈಫು ಅವಳಿಗೆ ಕೂತ್ಕೊಂಡು ಬಿಗ್ ಬಾಸ್ ಅಲ್ಲೇ ಗಿಲ್ಲಿ ಬಗ್ಗೆ ಬೇರೆ ಇದ್ರಲ್ಲ ಅವ್ರಲ್ಲ ಕಂಟೆಸ್ಟೆಂಟ್ಸ್, ಅವ್ರು ಏನಾರು ಮಾತ್ರ ಹೆಂಗ್ ಮಾತಾಡ್ತಾರೆ ಅವ್ರು ಗಿಲ್ಲಿ ಬಗ್ಗೆ ಅಂತ ಎದ್ದು ನಿಂತ್ಬಿಡ್ತಾರೆ ಅವಳು ಟಿವಿ ಮುಂದೆ. ಅಂಥ ಫ್ಯಾನ್ಸ್ ಇರಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನೇಳಿ ಸೂಪರ್ ಹಿಟ್ ಬಂದೇ ಬರ್ತಾರೆ. ಅದರಲ್ಲೂ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ. ನೀವು ಅದನ್ನ ಹಂಗೆ ಉಳಿಸ್ಕೊಳ್ಳಿ. ಫ್ಯಾನ್ಸ್ ತುಂಬ ಜನ ಇರ್ತಾರೆ, ಜೋರಾಗಿ ಫ್ಯಾನ್ ಹಾಕ್ಬಿಡ್ತಾರೆ, ಸುತ್ತು ಬಿಡ್ತಾರೆ. ಅದನ್ನ ನೋಡ್ಕೊಳ್ಳೋಕೆ ಅವ್ರು ಸರಾಗಿ ಆ ಗಾಳಿಗೆ ಏರ್ಬಿಟ್ಯಾ ಏನಾದ್ರೂ ಕೆಳಗಡೆ ಒಂದು ಗಮ್ಮ ಕಣ್ಸ್ಕೊಂಡ್ಬಿಡು. ಯಾವ ಫ್ಯಾನಿಗೂ ನೀನು ಗಾಳಿಗೆ ಹೋಗದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಸ್ಟ್ಯಾಂಡ್ ನೀವು ಇರ್ತೀರಾ. ಸೊ ಅದಿರೋದ್ರಿಂದ ನಿಮಗೆ ಯಾವ ರೀತಿ ಬಿಸ್ನೆಸ್ಸಲ್ಲೂ ತೊಂದರೆ ಆಗಲ್ಲ, ಏನೂ ಆಗಲ್ಲ. ಆದರೆ ನಮ್ಮ ಎಲ್ಲ ಪತ್ರಕರ್ತರ ಮತ್ತು ನಮ್ಮ ಮೀಡಿಯಾ TV ಮೀಡಿಯಾದವರ ಆಶೀರ್ವಾದನೂ ಬೇಕು, ಅವರ ಬೆಂಬಲನೂ ಬೇಕು, ಆಮೇಲೆ ಅವರ ಪ್ರಚಾರನೂ ಬೇಕು. ಅದನ್ನು ಮಾಡಿ ಅಂತಲೇ ಇದೊಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಸರ್. ಯಾರು ಏನೇನೇ ನಮಗೆ ನಾವೇ ಹೊಗಳ್ಬೇಕಾಗಿರೋದು ಯಾರು? ಜನ. ಥಿಯೇಟ್ರಿಗೆ ಬರಬೇಕು, ನೀವು ಆ ಕೆಲಸ ಮಾಡಿ ಅಂತ ಹೇಳ್ತಾ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಂದ್ಬಿಟ್ಟಿದ್ದಾರೆ. ಬನ್ನಿ ಸ್ವಾಮಿ. ಸ್ವಾಗತ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಾನು ಪಾತ್ರ ಮಾಡಿದ್ದೀನಿ ನೋಡಿ, ಅಲ್ಲಿ ದೊಡ್ಡದಾಗೂ ಹಾಕಿದ್ದಾರೆ. ಎಲ್ಲರೂ ನನಗೆ ಗೌರವ್ ಗಿಲ್ಲಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್, ಎಲ್ರಿಗೂ ಕಂಗ್ರ್ಯಾಟ್ಸ್ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸಿ, ಇಬ್ರು ಒಂದೇ ಸೈಜ್ ಆಗ್ಬಿಟ್ವಾ ಎಕ್ಸ್ಪೀರಿಯನ್ಸ್ ಬಡ್ದು ಬಾಯಿಗೆ ಹಾಕೊಂಡ್ರಲ್ರಿ ಸಾರ್. 1 ನಿಮಿಷ ಇದಕ್ಕೂ ಕೂಟ ಬಿಡ್ಲಿಲ್ಲ ನನ್ನ. ನಾನು ಮಾಡಿರೋ 3 ದಿನ 4 ದಿನ ಎಲ್ರಿಗೂ ಹಂಗೆ ರಿಪೀಟ್ ಮಾಡಿರೋದು. ಒಂಥರ ರಂಪ ಕುಯ್ದ್ಬಿಟ್ಟು ನೀವು ನೋಡಿ ಬೇಕಾದ್ರೆ ಈ ಸಿನಿಮಾ ನಾನು ಆಕ್ಟ್ ಮಾಡೋದು 3 ದಿನ, ಆದ್ರೆ ಎಷ್ಟು 2.5 ಗಂಟೆನೂ ಸಿನಿಮಾಲಿದ್ದೀನಿ. ಇಂಥ ಒಂದು ನಿರ್ದೇಶಕ ನಾನು ನೋಡೇ ಇಲ್ಲ. 1 ಸೆಕೆಂಡ್ ಅಣ್ಣ ಇದೊಂದೇ ಒಂದು ಅಂದ್ಬಿಟ್ಟು ಇಷ್ಟು ಡೈಲಾಗ್ ಕೊಟ್ಟರು. ಇಲ್ಲ, ಬಹಳ ಒಳ್ಳೆಯವ್ರಿಗೆ ಆನಂದ. ಯಾಕೆಂದ್ರೆ ನಾನು ತುಂಬಾ ಸಿನಿಮಾ ಯಾವುದೋ ನಗೆ ಬಾಂಬು ಮತ್ತೆ ಸುಮಾರು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದೀನಿ. ನೋವಾಗದಂಗೆ ಕೆಲಸ, ತುಂಬ ಎಲ್ರಿಗೂ ಮರ್ಯಾದೆ ಕೊಟ್ಟು ಎಲ್ಲರನ್ನ ಯಾವ ರೀತಿ ನಡ್ಸ್ಕೋಬೋದು ಆ ರೀತಿ ನಡ್ಸ್ಕೊಂಡಿದ್ದೀರಾ. ನಿಮಗೆ ದೇವರ ಆಶೀರ್ವಾದನೂ ಇದೆ. ಈ ಸಿನಿಮಾ 100% ಚೆನ್ನಾಗಿ ಓಡುತ್ತೆ. ನಮ್ಮ ಆಶೀರ್ವಾದನು ನಿಮ್ಮ ಮೇಲೆ ಇರಲಿ. ಬನ್ನಿ, ದೊಡ್ಡವರ ಆಶೀರ್ವಾದ. ಥ್ಯಾಂಕ್ ಯು. ಸಂಗೀತ ನಿರ್ದೇಶನ ಮಾಡಿದ್ದೀರಿ, ಸಾಹಿತ್ಯ ಬರೆದಿದ್ದೀರಿ, ಸಿನಿಮಾದ ಭಾಗ ಕೂಡ ಆಗಿದ್ದೀರಿ. ಏನ್ ಹೇಳ್ತೀರಿ ಸರ್? ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಚಿತ್ರತಂಡಕ್ಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತಾ, ಈಗಾಗಲೇ ಎಲ್ಲರೂ ಮಾತಾಡಿರ್ತಾರೆ, ಇಲ್ಲಿ ಒಬ್ಬನೇ ಬ್ಯಾಲೆನ್ಸ್ ಇರಬೇಕು ಅನ್ಸುತ್ತೆ. ನಾನೇನು ಹೆಚ್ಚು ಮಾತಾಡೋಕ್ಕೇನಿಲ್ಲ. ಈಗಾಗಲೇ ರೆಕಾರ್ಡಿಂಗ್ ಮುಗಿದಿದೆ, DTH ಅಲ್ಲಿದೆ ಸಿನಿಮಾ. ನಾವು ಅವತ್ತು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ಹಾಗೆ ಅವತ್ತು ನನಗೇನು ಸ್ಪಷ್ಟ ಚಿತ್ರಣ ಇರಲಿಲ್ಲ ಸಿನಿಮಾದ್ದು. ಆದರೆ ರೆಕಾರ್ಡಿಂಗ್ ಆದಮೇಲೆ ಈಗ ಸಂಪೂರ್ಣ ಚಿತ್ರಣ ಇದೆ. ತುಂಬ ನಗುವಿನ ಹೊಳೆ ಇಡೀ ಸಿನಿಮಾ. ತುಂಬ ನಗಿಸ್ತಾ ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಸಿನಿಮಾ. ತುಂಬ ಎನರ್ಜಿ ಇದೆ ಸಿನಿಮಾ, ಪೂರ್ತಿ ಎನರ್ಜಿ ಇದೆ. ಒಂದು ನಮ್ಮ ಸಾಧು ಸರ್ ಹೇಳಿದಾಗೆ ಇಡೀ ಸಿನಿಮಾ ಇದ್ದಾರೆ ಅವರು.
ಇಡೀ ಸಿನಿಮಾ ಅವ್ರು ಬಂದಾಗೆಲ್ಲ ನಗಬೇಕು, ನಗ್ತಾನೆ ಇರ್ಬೇಕು. ಆಮೇಲೆ ಹೊಸವರು ಅನೇಕರಿದ್ದಾರೆ, ಎಲ್ಲರೂ ಕೂಡ ಅಷ್ಟೇ. ಒಬ್ಬೊಬ್ರದ್ದು ಪಾತ್ರಗಳು, ಅವರ ಸಂಭಾಷಣಾ ಶೈಲಿ ಎಲ್ಲ ಬೇರೆ 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 ಥರ ಇದೆ. ಇಡೀ ಸಿನಿಮಾ ತುಂಬ ನಗೆಗಳಲ್ಲಿ ತೇರಿಸುವಂಥ ಸಿನಿಮಾಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಈಗಾಗಲೇ ಗಿಲ್ಲಿ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಸಿನಿಮಾಗೆ. ಒಳ್ಳೇದಾಗಲಿ. ಇಲ್ಲಿ ನಾನು ಸಾಧು ಸರ್ ಹೇಳಿದ ಎಲ್ಲ ಮಾತನ್ನು ಮತ್ತೆ ನಾನು ಪುನರುಚ್ಚರಿಸೋದು ಬೇಡ. ಜನಕ್ಕೆ ಜನಪ್ರಿಯತೆ ಅನ್ನೋದು ಅದನ್ನ ಬಹಳ ಏನು 100 ದಿವಸಗಳಲ್ಲಿ 115 ದಿವಸಗಳಲ್ಲಿ ಇಡೀ ರಾಜ್ಯ ವ್ಯಾಪಿಯಾಗಿ ಅಂತ ಆಗಿರುವಂಥ ಒಂದು ಜನಪ್ರಿಯತೆಯನ್ನು ಪಡ್ಕೊಳ್ಳೋದು ಅದು ಬಹಳ ಕಷ್ಟದ ಕೆಲಸ. ಆ ಜನಪ್ರಿಯತೆ ದಕ್ಕಿದೆ. ಆ ದಕ್ಕಿರುವ ಜನಪ್ರಿಯತೆಯನ್ನ ತುಂಬಾ ಗಟ್ಟಿಯಾಗಿ ಅದನ್ನ ಇನ್ನೂ ಅದ್ಭುತವಾಗಿ ಇನ್ನೂ ಮೇಲೆ ಹೋಗ್ಬೇಕು ಅನ್ನೋದು ಆಶಯ. ಆದರೆ ಈಗಿರುವ ಜನಪ್ರಿಯತೆಗಿಂತ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯದ ಹಾಗೆ ನೋಡ್ಕೊಳ್ಳೋದು ಬಹಳ ದೊಡ್ಡ ಜವಾಬ್ದಾರಿ. ಅದು ಆ ಜವಾಬ್ದಾರಿ ಇರಲಿ ಅಂತ ಹೇಳ್ತಾ, ಆಮೇಲೆ ಮೊನ್ನೆ ಇನ್ನೊಂದು ಸಣ್ಣ ಇದು, ಈ ಹಿಂದೆ ನೀನು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಕಿವಿ ಮಾತು, ಯಾವುದೇ ಸಿನಿಮಾ ಅದು 1 ದಿವಸ ಶೂಟಿಂಗ್ ಮಾಡಿರಲಿ, 1 ವಾರ ಶೂಟಿಂಗ್ ಮಾಡಿರಲಿ, ಅದು ಸಿನಿಮಾನೇ. ನಿನ್ಗೆ ಏನು ಸಾಧ್ಯ ಆಗುತ್ತೋ ನಿನ್ಗೆ ಗೊತ್ತು, ನನಗೆ ಇವಾಗಿರೋ ಬ್ಯುಸಿಯಲ್ಲಿ. ಆದರೂ ಕೂಡ ಒಬ್ಬರು ಯಾವುದೋ ನೀನೊಂದು ಪೋಸ್ಟ್ ಹಾಕೋದ್ರ ಮೂಲಕ ಆ ನಿರ್ಮಾಪಕನಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ತಪ್ಪಿಲ್ಲ. ಇನ್ನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರು ತಪ್ಪಿಲ್ಲ. ಸಿನಿಮಾ ಯಾಕೆಂದ್ರೆ ಮಾಡಿ ಅವತ್ತು ನೀನೇನು ಅಲ್ಲದಾಗ ಅವ್ರು ಕರೆದು ನಿನಗೆ ಅವಕಾಶ ಕೊಟ್ಟಿರ್ತಾರೆ, ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ನಾನು ಏನೂ ಅಲ್ಲದಾಗ ಸಾಧು ಸರ್ ನನ್ನನ್ನು ವರ್ಷಗಟ್ಟಲೆ ಇಡೀ ಒಂದು ದಶಕ ಅವರ ಎಲ್ಲ ಸಿನಿಮಾ ಹಾಡು ಬರ್ಕೊಂಡಿದ್ದೆ ನಾನು. ಹಂಗಂತ ನಾವು ಇವತ್ತು ಇಷ್ಟೆಲ್ಲ ಬರೆದಿದ್ರು ಕೂಡ ಇವತ್ತಿಗೂ ನನಗೆ ಅವ್ರ ಮೇಲೆ ಅದೇ ಗೌರವ, ಅದೇ ಅಭಿಮಾನ, ಅದೇ ಪ್ರೀತಿ. ಅದನ್ನ ಇಟ್ಕೋಬೇಕು ಅಂತ ಬಯಸ್ತೀನಿ. ಒಳ್ಳೇದಾಗ್ಲಿ ಗಿಲ್ಲಿಗೆ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇನ್ನೇನು ಹೇಳಕ್ಕೆ ಇನ್ನೇನು ಉಳಿದಿಲ್ಲ. ಗಿಲ್ಲಿ ಮಾತು ಕೇಳಕ್ಕೆ ನಾನು ಬಂದಿದ್ದೀನಿ. ಒಳ್ಳೇದಾಗ್ಲಿ ಅನ್ನೋದು. ಥ್ಯಾಂಕ್ ಯು.